ನಿಂಗೀಗ ಭಯ ಆಗ್ತಾ ಇದೆಯಾ? ಹಾಂ ಏನಕ್ಕೆ? ಅವನನ್ನು ಸಾಯಿಸ್ತಿ ಅವರು ಹ್ಞೂ ನಮ್ಮನ್ನು ಸಾಯಿಸ್ತಿ. ಅವನನ್ನು ಸಾಯಿಸಿದವರು ನಿಮ್ಮನ್ನು ಸಾಯಿಸ್ತಾರೆ ಅಂತೇಳಿ ಭಯ ಆಗ್ತಾ ಇದೆಯಾ? ಹಾಂ ಯಾಕೆ? ಯಾರಾದರೂ ಬಂದರೆ ಅವನಿಗೆ ಮಾಡಿದರೆ ಅಂತ ಹೆದರಿಕೆ ಆಗ್ತದೆ ನಿಮಗೆ? ಅವನಿಗೆ ಹೊಡೆದವ್ರು ನನಗೆ ಹೊಡಿಲಿಕ್ಕೆ ಬರ್ಬೋದಾ ಏನೋ ಅಂತ ಹೆದರಿಕೆ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದ. ನೀವು ಧನುಪೂಜೆಗೆ ಹೋಗೋದು ಯಾರಿಗೆಲ್ಲ ಗೊತ್ತಿತ್ತು ಸ್ಕೂಲ್ನಲ್ಲಿ? ವೈಶಾಖ, ನಿಶಾಂತ್, ನಂಗೆ ಅಷ್ಟೇ. ನಿಮ್ಮ ಜೊತೆಗೆ ಸೈಕಲಲ್ಲಿ ಬಂದಿರೋದು? ಅವರು ಬೇರೆ ಶಾಲೆ ಕೊರಂಜ. ಅಲ್ಲ, ಅವರಿಗೆ ಗೊತ್ತಿತ್ತ ಮುಂಚಿನ ದಿನ? ಗೊತ್ತಿತ್ತು. ಅದೇ ಒಟ್ಟು ಎಷ್ಟು ಜನ ಗೊತ್ತಿತ್ತು ಅಂತ ಹೇಳಿ, ನೀವು ಧನುಪೂಜೆಗೆ ನಾಳೆ ಹೋಗ್ತೀರಿ ಅಂತ ಹೇಳಿ ಸ್ಕೂಲಲ್ಲಿ? 5 ಜನ. ಯಾರೆಲ್ಲ ಹೆಸರು? ನನಗೆ, ಹ್ಞೂ, ನಿಶಾಂತಿಗೆ, ವೈಶಾಖಿಗೆ ಮತ್ತು ತನುಷ್, ಕಾರ್ತಿಕ್. ಎಷ್ಟು ಜನರಿಗೆ ಗೊತ್ತಿತ್ತು? 5 ಜನರಿಗೆ ಮಾತ್ರ ನಿಮ್ಮ ಗ್ರೂಪಲ್ಲಿ ಗೊತ್ತಿರುವಂಥದ್ದು. ನೀನು ಸುಮಂತ್ನ ಫ್ರೆಂಡಾ? ಇಲ್ಲ. ಇಲ್ವಾ? ಮತ್ತೆ ಯಾರ ಫ್ರೆಂಡ್ ನೀನು? ಕಾರ್ತಿಕ್ ಮತ್ತು ಮನ್ವಿತ್ನ ಫ್ರೆಂಡ್. ಮನ್ವಿತ್ನ ಮನೆ ಅಕ್ಕಪಕ್ಕವಾ? ಹೌದು. ಸುಮಂತ್ನ ಪರಿಚಯ ಇತ್ತ ನನಗೆ ಸ್ವಲ್ಪ ಸ್ವಲ್ಪ. ನೀವು ಧನುಪೂಜೆಗೆ ಹೋಗೋದು ಯಾರಿಗೆಲ್ಲ ಗೊತ್ತಿತ್ತು ಸ್ಕೂಲಲ್ಲಿ? ಫ್ರೆಂಡ್ಸಿಗೆ. ನಿನ್ನ ಫ್ರೆಂಡ್ಸಿಗೆ ಮಾತ್ರ? ಬೇರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ? ಇಲ್ಲ. ಓಕೆ. ಎಷ್ಟು ಜನರಿಗೆ ಗೊತ್ತಿತ್ತು ಅಂದಾಜು? 5. ಯಾರಿಗೆಲ್ಲ? ಋದ್ವಿಕ್, ರತ್ನೇಶ್, ಪ್ರದೀಪ್, ತೇಜಸ್ ಅವರಿಗೆಲ್ಲ ಗೊತ್ತಿತ್ತು. ಅವರು ಬರ್ತಾ ಇದ್ರ ಧನುಪೂಜೆಗೆ? ಅವರು ಗಾಡಿಯಲ್ಲಿ ಬರ್ತಾ ಇದ್ರಾ? ಯಾರ್ದು ಗಾಡಿಯಲ್ಲಿ? ಅವ್ರ ಅಪ್ಪಂದು ಗಾಡಿಯಲ್ಲಿ. ಓಕೆ. ನೀವು 3 ಜನ ಒಟ್ಟಿಗೆ ಹೋದದ್ದು? ಸುಮಂತ್ನ ಪರಿಚಯ ಹೇಗೆ ನಿಮಗೆ? ಮತ್ತು 8ನೇಲಿದ್ದ, ನಾವು 7ನೇಗೆ ಇರುವಾಗ ಆವಾಗ ಪರಿಚಯ. ತುಂಬ ಕ್ಲೋಸ್ ಇದ್ರಾ? ಕ್ಲೋಸ್ ಏನೂ ಇರಲಿಲ್ಲ. ಇಲ್ವಾ? ಅಷ್ಟು ಕ್ಲೋಸ್ ಇರಲಿಲ್ಲ. ಇವನಿಂದಾಗಿ ಪರಿಚಯ, ಮನ್ವಿತಿಂದಾಗಿ. ಸುಮಂತಿಗೆ ಮತ್ತು ನಿನಗೆ ಟಚ್ಚೇ ಇಲ್ಲ? ಇಲ್ಲ. ಸುಮಂತಿಗೆ ಏನಾದರೂ ಫೋನ್ ಮಾಡೋದು? ಇಲ್ಲ. ಸುಮಂತ್ನ ಮನೆಗೆ ಹೋಗೋದು? ಇದುವರೆಗೂ ಹೋಗಲೇ ಇಲ್ಲ ಸುಮಂತ್ನ ಮನೆಗೆ. ನೀವು ಧನುಪೂಜೆಗೆ ಹೋಗೋದು ನಿಮಗೆ ಬಿಟ್ಟು ಬೇರೆ ಯಾರಿಗಾದರೂ ಗೊತ್ತಿತ್ತಾ? ಫ್ರೆಂಡಿಗೆ, ಪ್ರದೀಪಿಗೆ ಒಬ್ಬನಿಗೆ. ಪ್ರದೀಪಿಗೆ ಗೊತ್ತಿತ್ತು. ಪ್ರದೀಪ್ ಬರ್ತಾ ಇದ್ದ ಧನುಪೂಜೆಗೆ? ಒಮ್ಮೆ ಬಂದಿದ್ದ, ಅವರ ಕಾರಲ್ಲಿ ಬರೋದು. ಅವ್ರ ಮನೆಯಲ್ಲಿ ಕಾರಲ್ಲಿ ಅಲ್ಲಿ ಬರೋದಾ? ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಬರ್ತಾರೆ ಅವರು. ಹಾಂ. ಸುಮಂತ್ ಧನುಪೂಜೆಗೆ ಬರೋದು ಪ್ರದೀಪಿಗೆ ಗೊತ್ತಿತ್ತಾ? ಗೊತ್ತಿಲ್ಲ. ಹಿಂದಿನ ದಿನ ನೀನು ಯಾರಿಗೆ ಇವನಿಗೆ ಬಿಟ್ಟು ಫೋನ್ ಬೇರೆ ಯಾರಿಗೆಲ್ಲ ಮಾಡಿದಿ? ರಾತ್ರಿ ಇವನಿಗೆ, ತನುಷಿಗೆ. ಮತ್ತೆ ತನುಷಿಗೆ ಮಾತ್ರ. ಏನಂತೇಳಿ? ಅದೇ ಸುಮಾರು 5 ಗಂಟೆಗೆ ಬರ್ತಾನಂತೆ, ನಾವು ಒಂದು 4 ಗಂಟೆಗೆ ಎದ್ದು ಹೋಗೋಣ ಅಂತ. ರಾತ್ರಿ ಹೇಳಿದ್ದು? ತನುಷಿಗೆ ಬೆಳಿಗ್ಗೆ ಹೇಳಿದ್ಯಾ? ಬೆಳಗ್ಗೆ ಅದೇ ಎದ್ದೀಯಾ ಅಂತ ಕಾಲ್ ಮಾಡಿದ್ದು. ತನುಷಿಗೆ ಫೋನ್ ಮಾಡಿದ್ದೆ ಎದ್ದೀಯಾ ಅಂತ. ಮತ್ತೊಬ್ಬನಿಗೆ ಫೋನ್ ಮಾಡಿದ್ಯಾ? ಇಲ್ಲ, ಅವನದು ನಂಬರ್ ಇರಲಿಲ್ಲ. ಸುಮಂತ್ ನಿಂಗೆ ಫೋನ್ ಮಾಡೇ ಇಲ್ವಾ? ಇಲ್ಲ, ಮಾಡಲಿಲ್ಲ. ರಾತ್ರಿ ಬೆಳಿಗ್ಗೆ ಮಾಡಲೇ ಇಲ್ಲ? ಅವನ ನಂಬರ್ ಇಲ್ಲ. ತನುಷ್ ಬೆಳಿಗ್ಗೆ ಕಾಲ್ ಮಾಡಿದ್ದ? ಯಾವಾಗ? ಇದು ಪೂಜೆ, ಧನುಪೂಜೆ ದಿವಸ 14. ಅದಕ್ಕೆ ನಾನೇ ಕಾಲ್ ಮಾಡಿದ್ದು, ಹೊರಡಿದ್ರ ಅಂತ. ಕಾಲ್ ಮಾಡಿದ್ದೆ, ಹೊರಡಿದ್ವಿ ಅಂತ ಹೇಳಿದ್ರು. ಸುಮಂತಿಗೆ ಫೋನ್ ಮಾಡ್ತಾ ಇದ್ಯಾ? ಇಲ್ಲ. ಬೇರೆಯವರಿಗೆ ಫೋನ್ ಮಾಡೋದಾದ್ರೆ ನಿನ್ನ ಮನೆಯಿಂದಲೇ ಫೋನ್ ಮಾಡೋದು, ಅಮ್ಮನ ಮೊಬೈಲಿಂದ. ಆ ದಿನ ಹಿಂದೆ ಯಾರಿಗೆಲ್ಲ ಫೋನ್ ಮಾಡಿದ್ದೀರಿ ನೀನು? ಯಾರಿಗಾದ್ರೂ ಫೋನ್ ಮಾಡಿ ಮಾತಾಡಿದ್ಯಾ? ಕಾರ್ತಿಕ್ಗೆ ಫೋನ್ ಮಾಡಿ ಮಾತಾಡಿ. ಏನಂತೇಳಿ? ಅದೇ ಸುಮಂತ್ ಬರ್ತಾನೆ, ನಾಳೆ ಹೋಗುವ. ಸುಮಂತ್ ಬರ್ತಾನೆ, ನಾಳೆ ಒಟ್ಟಿಗೆ ಹೋಗುವ ಅಂತೇಳಿ ಕಾರ್ತಿಕ್ಗೆ ಫೋನ್ ಮಾಡಿ ಮಾತಾಡಿದ್ರಿ. ಬೇರೆ ಯಾರಿಗೂ ಮಾತಾಡಲಿಲ್ಲ? ಇಲ್ಲ. ನೀನು ಹಿಂದಿನ ದಿವಸ ಯಾರಿಗೆಲ್ಲ ಫೋನ್ ಮಾಡಿದ್ದಿ? ಹಿಂದಿನ ದಿವಸ ತನುಷ್ ನನಗೆ ಕಾಲ್ ಮಾಡಿದ್ದು. ತನುಷಿಗೆ ಮಾತ್ರ? ಬೇರೆ ಯಾರಿಗೂ ಫ್ರೆಂಡ್ಸಿಗೆ ಕಾಲ್ ಮಾಡಿಲ್ವಾ? ಅದು ನೋಟ್ಸ್ ಎಲ್ಲ ಬೇಕಿದ್ರೆ ಪ್ರದೀಪ್ಗೆ ಕಾಲ್ ಮಾಡ್ತೇನೆ. ಯಾರಿಗೆಲ್ಲ ಫೋನ್ ಮಾಡಿದ್ದಿ ಹಿಂದಿನ ದಿವಸ? ನೀನೆಲ್ಲ ತನುಷ್ ನನಗೆ ಕಾಲ್ ಮಾಡಿದ್ದು, ನಾನು ಮತ್ತೆ ಯಾರಿಗೆ ಮಾಡಿದ್ದೆ? ಹಿಂದಿನ ದಿವಸ ಯಾರಿಗೆ ಮಾಡಲಿಲ್ವಾ? ಬರೀ ತನುಷಿಗೆ ಮಾತ್ರ ಮಾಡಿದ್ದ? ಅವನು ನನಗೆ ಮಾಡಿತ್ತು. ಸುಮಂತ್ ಸೈಕಲ್ ಇಡೋ ಜಾಗಕ್ಕೆ ನೀವು ಒಟ್ಟಿಗೆ ಹೋಗಿದ್ದ 3 ಜನ? ಯಾರೆಲ್ಲ? ನಾನು, ತನುಷ್ ಮತ್ತು ಕಾರ್ತಿಕ್. ಇಲ್ಲಿಂದ ಎಷ್ಟು ಗಂಟೆಗೆ ಹೊರಟ್ರಿ? ಇಲ್ಲಿಂದ 5 ಗಂಟೆಗೆ. ಇಲ್ಲ, ತನುಷ್ ನನ್ನ ಮನೆಗೆ ಬಂದ. ನಾನು ಮತ್ತು ತನುಷ್ ಕಾರ್ತಿಕ್ನ ಮನೆಗೆ ಹೋದದ್ದು. ಕಾರ್ತಿಕ್ನ ಮನೆಯಲ್ಲಿ? ಇಲ್ಲಿ ಹತ್ತಿರ. ಕಾರ್ತಿಕ್ನ ಮನೆಗೆ ಹೋಗಿ ಮತ್ತು 3 ಜನ ಅಲ್ಲಿಗೆ ಹೋದದ್ದು. ಕಾರ್ತಿಕ್ನ ಮನೆಯಿಂದ 3 ಜನ ಒಟ್ಟಿಗೆ ಹೋದದ ಅಲ್ಲಿಗೆ? ಒಟ್ಟಿಗೆ ಸುಮಂತ್ ಬರುವುದನ್ನು ಕಾಯ್ತ್ರಾ? ಎಷ್ಟು ಗಂಟೆವರೆಗೆ? ಒಂದು 10-15 ನಿಮಿಷ ಕಾದಿದ್ದು. ಆದರೆ ನೀವು 3 ಜನ ಒಟ್ಟಿಗೆ ಮೀಟಿಂಗ್ ಆದ ಪಾಯಿಂಟ್ ಕಾರ್ತಿಕ್ನ ಮನೆಯಲ್ಲಿ?
ಅಲ್ಲಿಗೆ ನೀವು ಎಷ್ಟು ಗಂಟೆಗೆ ಹೋಗಿದ್ರಿ? ಬೆಳಿಗ್ಗೆ ಸೈಕಲ್ ಇಡೋ ಜಾಗಕ್ಕೆ ಭಟ್ರ ಮನೆ ಹತ್ರ ಅಲ್ಲಿಗೆ 5:20. 5:20ಕ್ಕ? ಇಲ್ಲಿಂದ ಎಷ್ಟು ಗಂಟೆಗೆ ಹೊರಟಿ ನೀನು? ಎದ್ದಿದ್ದು ಎಷ್ಟು ಗಂಟೆಗೆ ನೀನು? ಎದ್ದದ್ದು 4:15. 4:15ಗೆ ಎದ್ದು ಯಾರಿಗೆ ಏನು ಮಾಡಿದ್ದಿ? ಮಣ್ಣಿತ್ತಿಗೆ ಫೋನ್ ಮಾಡಿ ಫೋನ್ ಮಾಡಿ ಎದ್ದೇಳ್ತೀನಿ ಹಾಂ ಕೇಳಿದೆ. ಹ್ಞೂ ಮತ್ತೆ ಅಲ್ಲಿಂದ ಭಟ್ರ ಮನೆ. ಕಾರ್ತಿಕಿಗೆ ಎಲ್ಲಿ ವೆಯ್ಟ್ ಮಾಡಿದ್ರಿ? ಹಾಂ, ಕಾರ್ತಿಕಿಗೆ ಎಲ್ಲಿ ಕಾದು ಕೂತಿದ್ರಿ? ಕಾರ್ತಿಕ್ಕಿಗೆ ಅವನ ಮನೆಗೆ ಹೋದದ್ದು. ಕಾರ್ತಿಕ್ನ ಮನೆಗೆ? ಹಾಂ. ಹಾಂ, ಯಾರೆಲ್ಲ? ನಾನು ಮನ್ವಿತ್. ನೀವು ಮನ್ಮಿತ್ ಕಾರ್ತಿಕ್ನ ಮನೆಗೆ ಹೋದದ್ದು? ಹಾಂ. ಓ, ಅಲ್ಲಿಂದ ಮತ್ತೆ ಸುಮಂತ್ನ ಮನೆಗೆ. ಹಾಂ. ಇಲ್ಲಿಂದ ಎಷ್ಟು ಗಂಟೆಗೆ ನೀವು ಹೊರಟದ್ದು? 5 ಗಂಟೆಗೆ. 5 ಗಂಟೆಗೆ? ಹಾಂ. ನಿನ್ನ ಹತ್ರ ವಾಚ್ ಇತ್ತಾ? ಆಯಿತು. ಅದು ನಡೀತಾ ಇತ್ತಾ? ಹಾಂ. ನಿಮ್ಮ ಮನೆಯ ಮೊಬೈಲಿಂದ ಸುಮಂತಿಗೆ ಕಾಲ್ ಮಾಡಿದ್ದೀರಾ? ಯಾವತ್ತಾದರೂ ಮಾಡಿದ್ಯಾ? ಇಲ್ಲ. ಮಾಡಲಿಲ್ಲ. ಸುಮಂತಿಗೆ ನೀನು ಕಾಲೇ ಮಾಡ್ತಾ ಇರಲಿಲ್ಲ? ಇಲ್ಲ. ಆ ದಿನ ಬೆಳಗ್ಗೆ ಹೊರಡುವಾಗ ಕೂಡ ಸುಮಂತಿಗೆ ನೀನು ಕಾಲ್ ಮಾಡಿಲ್ಲ? ಇಲ್ಲ. ಆದರೆ ನೀನು ಮಾಡಿದ್ದು ಮನ್ವಿತಿಗೆ? ಹಾಂ. ನೀನೇ ಮಾಡಿದ್ದ ಮನ್ವಿತ್ ಮಾಡಿದ್ದ? ನಾನೇ ಮಾಡಿ. ನೀವು 3 ಜನ ಒಟ್ಟಿಗೆ ಹೋದದ್ದ ಸೈಕಲಲ್ಲಿ ಸುಮಂತ್ ಇರುವ ಜಾಗಕ್ಕೆ? ಹೌದು. ಮನ್ವಿತ್ ಮತ್ತು ತನುಷ್ ಇಲ್ಲಿಗೆ ಬಂದಿದ್ರ ನಿಮ್ಮ ಮನೆಗೆ ಅಥವಾ ಮನೆಗೆ ಬಂದಿದ್ರು. ಇಲ್ಲಿಗೆ? ಇಲ್ಲಿ ನಿಮ್ಮ ಮನೆಗೆ? ಹಾಂ. ಯಾರೆಲ್ಲ? ತನುಷ್ ಮತ್ತೆ ಮನ್ವಿತ್ ಬಂದಿದ್ರು. ಎಷ್ಟು ಗಂಟೆಗೆ ಅಂದಾಜು? ಅಂದಾಜು 5:02. 5 ಗಂಟೆಗೆ? 5. ನೀನು ಗಂಟೆ ನೋಡಿದ್ಯಾ? ಹಾಂ, ಅಂದಾಜಿಂದ 5 ಗಂಟೆಗೆ ಇಲ್ಲಿ ಬಂದಿದ್ರು. ಆನಂತರ ನೀವು 3 ಜನ ಒಟ್ಟಿಗೆ ಹೋದ್ರಿ ಹೌದು. ಸೈಕಲಲ್ಲಿ? ಎಲ್ಲಿಗೆ ಹೋದ್ರಿ? ಭಟ್ರ ಮನೆ. ಭಟ್ರ ಮನೆ ಹತ್ರ ಹೋದ್ರಿ? ಯಾಕೆ? ಅವ್ನು ಬರ್ತೇನೆ ಅಂತ ಹೇಳಿದ್ದ. ಯಾರು? ಸುಮಂತ್. ಅದಕ್ಕೆ ಕಾದು ಮತ್ತೆ ಬಂದು. ಅಲ್ಲಿಗೆ ಎಷ್ಟು ಗಂಟೆಗೆ ನೀವು ರೀಚ್ ಆದ್ರಿ? ಎಲ್ಲಿಗೆ? ಭಟ್ರ ಮನೆ ಹತ್ರ 5:20ಗೆ ಅಲ್ಲಿಗೆ ತಲುಪಿದ್ವಿ. ಹಾಂ. ಗಂಟೆ ನೋಡಿದ್ಯಾ? 5:20. ಯಾರ ನಿನ್ನ ಹತ್ರ ವಾಚ್ ಇತ್ತಾ? ವಾಚ್ ಇತ್ತು. ಓಕೆ. 5:20ಗೆ ಅಲ್ಲಿ ತಲುಪಿದ್ರಿ. ಆನಂತರ ಏನಾಯಿತು? ಮತ್ತೆ ಕಾದ್ವಿ. ಮತ್ತೆ ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ಮತ್ತೆ ನಾಯಿ ಬೊಗಳುದೆಲ್ಲ ಕೇಳ್ತಾ ಇತ್ತು. ನಿಂಗೆ ಕೇಳ್ತಾ ಇತ್ತಾ? ನಮ್ಮ ತನುಸಿಗೆ ಸಹ ಕೇಳಿದಂತೆ. ಮೊದಲು ಯಾರೇ ಹೋದದ್ದು ಅಲ್ಲಿಗೆ ಭಟ್ರ ಮನೆ ಹತ್ರ? ಮೊದಲು ಫಸ್ಟಿಗೆ ಸೈಕಲಲ್ಲಿ ನಾವು 3 ಜನ ಒಟ್ಟಿಗೆ ಹೋದದ್ದು? ಒಟ್ಟಿಗೆ ಹೋದದ್ದು. ಫಸ್ಟಿಗೆ ನೀನು ಹೋದದ್ದು, ಫಸ್ಟಿಗೆ ಮನ್ವಿತ್ ಹೋದದ್ದು, ಫಸ್ಟಿಗೆ 3 ಜನ ಒಟ್ಟಿಗೆ ಹೋಗಿ ಅಲ್ಲಿ ನಿಂತದ್ದು. ಓಕೆ. ಸುಮಂತ್ ಇಷ್ಟು ಗಂಟೆಗೆ ಅಲ್ಲಿಗೆ ಬರ್ತಾನೆ ಅಂತೇಳಿ ಯಾರು ಹೇಳಿದ್ದು? ಮನ್ವಿತ್ ಹೇಳಿದ್ದು. ನಿಂಗೆ ಮನ್ವಿತ್ ಫೋನ್ ಮಾಡಿದ್ನ ಅಥವಾ ತನುಷ್ ಫೋನ್ ಮಾಡಿದ್ನ? ನನಗೆ ತನುಷ್ ಕಾಲ್ ಮಾಡಿದ. ಯಾವಾಗ? ಅದು 13 ಸಂಜೆ. ಸಂಜೆ ಫೋನ್ ಮಾಡಿದ್ದ ರಾತ್ರಿ? ಏನಂತ ಹೇಳಿ? ಬರ್ತಾರಂತೆಲ್ಲ ಹೋಗುವ 14ಕ್ಕೆ. ಕಾಂಡೆ ಬೆಳಿಗ್ಗೆ? ಬೆಳಿಗ್ಗೆ. ಇಲ್ಲಿಂದ ಎಷ್ಟು ಗಂಟೆಗೆ ಹೊರಟ್ರೆ ಮನೆಯಿಂದ? ಅದೇ 5 ಗಂಟೆ. ಮನೆಯಿಂದ ಶಾರ್ಪ್ 5 ಗಂಟೆಗೆ? 5:10 ಅಷ್ಟು. ಟೈಮ್ ನೋಡಲಿಲ್ವಾ? ಇಲ್ಲ, ನೋಡಲಿಲ್ಲ. ಹಾಂ. ಎಷ್ಟು ಗಂಟೆಗೆ ಎದ್ದೇಳಿದ್ರಿ? 4:15. ನಿಮ್ಮ ಮತ್ತು ಸುಮಂತ್ನ ಮನೆಗೆ ಎಷ್ಟು ದೂರ ಇದೆ ಅಂದಾಜು? 3-4 ಕಿಲೋಮೀಟರ್. 3-4 ಕಿಲೋಮೀಟರ್. ಎಷ್ಟು ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಇಲ್ಲಿಂದ ಅಲ್ಲಿಗೆ? ಮುಂಚೆ ಎಷ್ಟು ಮಿನಿಟ್ಸಲ್ಲಿ ರೀಚ್ ಆಗ್ತಾ ಇದ್ರಿ? ಅಂದರೆ ಎಷ್ಟು ಟೈಮ್ ಇದು ಸಮಯ? ಅದು 10-15 ನಿಮಿಷ. 10ರಿಂದ 15 ನಿಮಿಷ. ಮೊನ್ನೆ 5:20ಕ್ಕೆ ರೀಚ್ ಆದದ ಅಲ್ಲಿಗೆ ಅಂದಾಜು? ಟೈಮ್ ನೋಡಿದ್ರಾ? ಅಲ್ಲಿಗೆ 5:20 ಆಗಿದೆ ರೀಚ್ ಆಗೋದು. ಇಲ್ಲಿ ಮನೇಲಿ ನೋಡಲಿಲ್ಲ ಟೈಮ್. ಅಲ್ಲಿ ಯಾರ ಟೈಮ್ ನೋಡಿದ್ದು? ಅಲ್ಲಿ ತನುಷ್ ಹತ್ರ ವಾಚ್ ಇತ್ತು. ತನುಷ್ನ ವಾಚಲ್ಲಿ ಟೈಮ್ ನೋಡಿ ವಾಪಸ್ ಬಂದದ್ದ? ಟೈಮ್ ನೋಡಿದ್ರಿ? ಯಾರು ತನುಷ್ ನೋಡಿದ್ದ ಅಥವಾ ನೀನು ನೋಡಿದ್ದ? ನಾನು ಕೇಳ್ತಿದ್ದೆ ಅವನ ಹತ್ರ ಎಷ್ಟು ಗಂಟೆ ಆಯ್ತು ಅಂತ. ತನುಷ್ ಹತ್ರ ಅದಕ್ಕೆ ಏನು ಹೇಳಿದ? 5:20 ಆಯ್ತು ಅಂತ. ಸುಮಂತ್ ಬರಲಿಲ್ಲ ಅಂತೇಳಿ ಎಷ್ಟು ಗಂಟೆ ಕಾದ್ರಿ ಅಲ್ಲಿ? 10. ಒಂದು 5ರಿಂದ 10 ನಿಮಿಷ ಕಾದ್ರಿ. ಮತ್ತೆ ವಾಪಸ್ ಬಂದ್ರಾ? ಹಾಂ. ನಿನ್ನ ಹತ್ರ ಟೈಮ್ ಕೇಳ್ತಾ ಇದ್ನ ಮನ್ವಿತ್ ಎಷ್ಟು ಗಂಟೆ ಆಯಿತು ಅಂತೇಳಿ? ಅಲ್ಲಿ ಕೇಳ್ತಾ ಇದ್ನಾ? ಎಲ್ಲಿ? ಅಲ್ಲಿ ಭಟ್ರ ಮನೆ. ಭಟ್ರ ಮನೆ ಹತ್ರ. ಸುಮಂತ್ ಬರಲಿಲ್ಲ ಅಂತೇಳಿ ಎಷ್ಟು ಸಮಯ ಕಾದ್ರಿ? 10 ನಿಮಿಷ. 10 ನಿಮಿಷ 15 ನಿಮಿಷ ಕಾದ್ವಿ. ನಂತರ ಸೀದಾ ದೇವಸ್ಥಾನಕ್ಕೆ. ಓಕೆ. ಅಲ್ಲಿಗೆ ಹೋಗುವಾಗ 5:20 ಆಯಿತು. ಮತ್ತೆ ಒಂದು 10-15 ನಿಮಿಷ ಕಾದಿದ್ವಿ. 30-35 ಆಗುವಾಗ ಬಂದದ್ದು ಇಲ್ಲಿಗೆ ದೇವಸ್ಥಾನಕ್ಕೆ ಹೋದ. 35 ಆಗುವಾಗ ನೀವು ನೋಡಿದ್ರ ಟೈಮು? ಹಾಂ, ನೋಡಿದ್ರ ಅಲ್ಲಿ ಎಷ್ಟು ಗಂಟೆ ಆಯ್ತು ಅಂತ ಯಾರ ಹತ್ರ ಕೇಳಿದ್ದು? ತನುಷ್ ಹತ್ರ 35 ಗಂಟೆ ಆಯಿತು ಅಂತೇಳಿ ಹೇಳಿದ್ ನಾವು. ಅದಕ್ಕೆ ಏನು ಹೇಳಿದ್ರಿ? ಅದಕ್ಕೆ ಅಲ್ಲಿ 5:30ಕ್ಕೆ ಪೂಜೆ ಆಗ್ತದೆ, ಹಾಗೆ ಹೋಗೋಣ ಅಂತ ಅವೇ ಹೇಳಿದರು. ಮತ್ತೆ
ನೀನು ಎಷ್ಟು ಸಲ ಹೋಗಿದ್ದೆ ಧನು ಪೂಜೆಗೆ? 10 ಸಲ. 10 ಸಲ ಹೋಗಿದ್ದೆ ನೀನು? ಓಹೋ. ಆಗ ಇವರು ಬರಲಿಲ್ವಾ, ಸುಮಂತ್ ಮತ್ತು ಮನ್ವಿತ್ ಎಲ್ಲ ಬರಲಿಲ್ವಾ? ಇವರು ಯಾವಾಗ ಬಂದರು, ಮನ್ವಿತ್ ಮತ್ತು ಸುಮಂತ್? ಅವರು ನಡುವಲ್ಲಿ ಬಂದರು. ನೀವು ಹೇಳಿದ್ದ ಪೂಜೆಗೆ ಹೋಗುವ ಅಂತೇಳಿ ಮನ್ವಿತಿಗೆ, ಅಥವಾ ನಾವು ಹೇಳಿದ್ದ? ಏನಂತ ಹೇಳಿ? ಪೂಜೆಗೆ ಹೋಗುವ ಅಂತ ಮನ್ವಿತನ ಹತ್ರ. ಅದಕ್ಕೆ ಏನು ಹೇಳಿದ ಮನ್ವಿತ್? ಹೋಗುವ ಅಂತ ಹೇಳಿ. ನೀವು ಧನು ಪೂಜೆಗೆ ಹೋಗ್ತಾ ಇದೆಯಲ್ವಾ, ಎಷ್ಟು ದಿನ ಹೋಗಿದ್ದಿ ಧನು ಪೂಜೆಗೆ? 10 ದಿನ. 10 ದಿನ. ಯಾರ ಜೊತೆಗೆ? ನಾನು, ಮನ್ವಿತ್, ತನುಷ್. ಮನ್ವಿತ್ 10 ದಿವಸ ಬಂದಿದ್ನಾ? ನಾನು 5 ದಿನ ಬಂದಿರ್ಬೋದು. 5 ದಿನ. ನೀನು ಮತ್ತು ತನುಷ್ ಎಷ್ಟು ದಿನ ಹೋಗಿದ್ವಿ? 10 ದಿನ. 10 ದಿನ ಹೋಗಿದ್ದೆ. ಓಕೆ. ನೀನು ಎಷ್ಟು ಸಲ ಹೋಗಿದ್ದೆ ಒಟ್ಟು? ನಾನೊಂದು 3 ಸಲ ಹೋಗಿದ್ದೀನಿ. 3 ಸಲ ದೇವಸ್ಥಾನಕ್ಕೆ. ಇವನು ಸುಮಂತ್ 3 ಸಲ. ನೀನು ಮತ್ತು ಸುಮಂತ್ 3 ಸಲ ಹೋದದ್ದಾ? ಅಲ್ಲ, ನಾನೊಂದು 3-4 ಇರ್ಬೋದು. ಅವ 2 ದಿನ ಬಂದಿದ್ದ, 3ನೇ ದಿನ ಈಗ ಆಯಿತು. ಬಾಕಿ ಇಬ್ಬರು ಫ್ರೆಂಡ್ಸ್ ಅವ್ರು ತುಂಬ ಸಲ ಹೋಗಿದ್ದಾರೆ. ಸುಮಂತ್ನ ಮನೆಗೆ ಯಾವತ್ತಾದ್ರೂ ಹೋಗಿದ್ಯಾ? ಹೋಗಿದ್ಯಾ? ಏನಕ್ಕೆ? ಅದು ಅವನದು ಪುಸ್ತಕ ಓದಲಿ. ಎಂಥ ಪುಸ್ತಕ? ಶಾಲೆದ್ದು. ಅದು ನಿನ್ನ ಕೈಯಲ್ಲಿತ್ತಾ? ಅಲ್ಲ, ಇವರು ಹೋಗ್ತಿದ್ರು, ಆಗ ನಾವು ಮನ್ವಿತ್ ಹೋಗ್ತಾ ಇದ್ದ, ಆಗ ನೀನು ಹೋಗ್ತಾ ಇದ್ದೆ. ಸೈಕಲ್ ಹಿಡ್ಕೊಂಡ? ಯಾರೆಲ್ಲ ಹೋಗ್ತಾ ಇದ್ರಿ ಪುಸ್ತಕ ಕೊಡ್ಲಿಕ್ಕೆ? ನಾನು, ಮನ್ವಿತ್, ವೈಶಾಖ್. 3 ಜನ. ವೈಶಾಖ್ನ ಪರಿಚಯ ಇದೆ ನಿಂಗೆ? ಸುಮಂತ್ ಮನೆಯ ತೋಟದಲ್ಲಿ ಏನಾದರೂ ಹೋಗಿದ್ಯಾ ಇದಕ್ಕಿಂತ ಮುಂಚೆ? ಹೋಗ್ಲೇ ಇಲ್ಲ. ಅವರ ಮನೆಗೆ ಹೋಗಿಲ್ಲ. ನೀನು ಎಷ್ಟು ಸಲ ಹೋಗಿದ್ದೆ ಸುಮಂತ್ ಮನೆಗೆ? ಅದು 8ನೇಲಿ ಹೋಗಿದ್ದೆ, 9ನೇಲಿ ಹೋಗಲಿಲ್ಲ. 8ನೇಲಿ ಹೋಗಿದ್ದೆ, 9ನೇಲಿ ಒಂದು ಸಲ ಹೋಗಲಿಲ್ಲ. ಏನಕ್ಕೆ ಹೋಗ್ತಾ ಇದ್ದಿ? ಅದೇ ಒಂದು ಇದು ಮಾಡೆಲ್ ಎಲ್ಲ ಮಾಡ್ಲಿಕ್ಕೆ, ವಿಜ್ಞಾನದ್ದು. ವಿಜ್ಞಾನದ್ದು ಮಾಡೆಲ್ ಎಲ್ಲ ಮಾಡಿದರು. ಅಲ್ಲಿ ನೀನು ಸೈಕಲ್ ಇಟ್ಟಿದ್ಯಲ್ಲ, ಅಲ್ಲಿ ಮನೆಗೆ ಬರಲಿಲ್ಲ ಅಂತೇಳಿ ನೀವು ಅರ್ಧ ದಾರಿ ತನಕ ಹುಡ್ಕೊಂಡು ಹೋಗ್ಲಿಲ್ವಾ? ಇಲ್ಲ. ಯಾಕೆ? ಟಾರ್ಚ್ ಇರಲಿ. ಕತ್ಲಿತ್ತಾ? ಹೆದರಿಕೆ ಆಯ್ತಾ? ಅಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಆಯ್ತಾ? ಹೌದು. ಅವನು ಬರಲಿಲ್ಲ ಅಂತೇಳಿ ನೀನು ಅರ್ಧ ದಾರಿವರೆಗೆ ಹುಡ್ಕೊಂಡು ಹೋಗಿದ್ಯಾ? ಇಲ್ಲ, ಬರಲಿಲ್ಲ ಅಂತ ಹೇಳಿ ನಾವು ಹೇಳ್ತಿದ್ವಿ, ಅಲ್ಲಿ ತನಕ ಬರ್ತೀವಿ ನಾವು ಅಂತ. ಅಲ್ಲಿ ಕಾಡಲ್ಲ, ನಾವು ಬರ್ತೀವಿ ಅಂತ ಹೇಳ್ತಿದ್ವಿ. ಅಲ್ಲಿಗೆ ಹೋಗಿ ಅವು ಬರಲಿಲ್ಲ, ಮತ್ತೆ ನಾವು ಹೋದದ್ದು. ಅವನು ಅಲ್ಲಿ ತೋಟದವರೆಗೆ ಹುಡ್ಕೊಂಡು ಹೋಗ್ಲಿಲ್ವಾ? ಇಲ್ಲ. ನೀವು 3ರಲ್ಲಿ ಯಾರೂ ಹೋಗ್ಲಿಲ್ಲ? ಇಲ್ಲ. ಅರ್ಧದವರೆಗೆ ಹುಡ್ಕೊಂಡು ಹೋಗ್ಲೇ ಇಲ್ಲ? ಇಲ್ಲ. ಅವನು ಸಿಗ್ಲಿಲ್ಲ ಅಂದಾಗೆ ಯಾಕೆ ಹೋಗ್ಲಿಲ್ಲ ನೀವು ಮನೆಗೆ? ಅದೇ ಲೈಟ್ ಇರಲಿಲ್ಲ ನಮ್ಮ ಹತ್ರ, ಸೈಕಲಲ್ಲಿ ಸಿಕ್ಕಿಸಿದ್ದು. ಅವನು ಬರಲಿಲ್ಲ ಅಂತೇಳಿ ನೀವು ಅರ್ಧ ದಾರಿಯಾಗೆ ಹುಡ್ಕೊಂಡು ಹೋಗಿಲ್ವಾ? ಅಲ್ಲಿ ಭಟ್ರ ಮನೆಯಲ್ಲೇ ದಾರಿ ಇದೆ ಅಲ್ವಾ, ಕೆರೆ ಇದೆ, ಅಲ್ಲಿವರೆಗೆ ಹುಡ್ಕೊಂಡು ಹೋಗಿಲ್ವಾ? ಅವನು ಲೈಟ್ ಇರಲಿಲ್ಲ, ನಮ್ಮ ಸೈಕಲ್ ಲೈಟ್ ಮಾತ್ರ ಇತ್ತು. ಹೇಗಿತ್ತು ಅಲ್ಲಿ? ಫುಲ್ ಕತ್ಲೆತ್ತ ತೋಟ? ಕತ್ತಲೆ ಇತ್ತು, ಫುಲ್ ಕತ್ಲೆ. ನೀವು ಸ್ಕೂಲ್ಗೆ ಹೋಗುವಾಗ ಸೈಕಲಲ್ಲಿ ಭೇಟಿ ಆಗ್ತಿರಲ್ಲ, ಅದೆಲ್ಲಿ ಜಾಗ? ಅದು ಆಲದ ಮರ. ಸಂಜೆ ಬೆಳಿಗ್ಗೆ ಭೇಟಿ ಆಗೋದಿಲ್ವಾ? ಬೆಳಿಗ್ಗೆ ಎಲ್ಲ ಒಮ್ಮೊಮ್ಮೆ ಸಿಗ್ತಾನೆ ನಾವು ಹೋಗುವಾಗ. ಯಾರು? ಸುಮಂತ್ ಮತ್ತೆ ವೈಶಾಖ್, ಮನ್ವಿತ್ ಸಿಗ್ತಾರೆ ಒಮ್ಮೊಮ್ಮೆ? ಡೈಲಿ ಸಿಗೋದಿಲ್ಲ? ಡೈಲಿ ಸಿಗೋದಿಲ್ಲ. ಮೊನ್ನೆ ಏನು ಮಾತಾಡಿದ್ರಿ ಅಲ್ಲಿ ಆಲದ ಮರದ ಹತ್ರ ಅಂತ ಏನಾದ್ರು ಮಾತಾಡಿದ್ರ? ಯಾವಾಗ? 13ಕ್ಕೆ. ಹೌದು, 13ಕ್ಕೆ ತನುಸು ಮತ್ತೆ ಪ್ರದೀಪ್ಗೆ ಸಿಕ್ಕಿದ್ದಂತೆ, ನನಗೆ ಸಿಗ್ಲಿಲ್ಲ, ನಾನು ಹಿಂದೆ ಇದ್ದೆ. ನಿನ್ಗೆ ಯಾವಾಗ ಗೊತ್ತಾಯ್ತು ಮತ್ತೆ ಇವನು ಬರ್ತಾ ಇದ್ದಾನೆ ಅಂತ ಹೇಳಿ ಧನು ಪೂಜೆಗೆ? ಯಾವಾಗ ಗೊತ್ತಾಯ್ತು ಸುಮಂತ್ ಬರ್ತಾ ಇದ್ದಾನೆ ಅಂತ ಹೇಳಿ? ನನಗೆ ತನುಸು ಹೇಳಿದ, ಸುಮಂತ್ ಬರ್ತಾನಂತೆ, ಹೋಗುವ ಅಂತ ಹೇಳಿದ. ಈಗ ನೀವು ರೆಗ್ಯುಲರ್ ಸ್ಕೂಲಿಗೆ ಹೋಗ್ತಿರಲ್ವಾ, ಅದು ಹೋಗುವಾಗ ಭೇಟಿ ಆಗುವ ಜಾಗ ಎಲ್ಲಿ? ಅಲ್ಲಿ ಆಲದ ಮರದ ಹತ್ರ. ಸ್ಕೂಲ್ ಬಿಟ್ಟ ನಂತರ ಅದೇ ಆಲದ ಮರದ ಹತ್ರ ನಿಂತು ಎಲ್ಲರೂ ಒಟ್ಟು ಮಾತಾಡಿ ಅಲ್ಲಿ ಮಾತಾಡಿ ಎಲ್ಲ ಹೋಗ್ತಿದ್ವಿ. ಆಲದ ಮರದ ಹತ್ರ ಭೇಟಿ ಆಗುವಾಗ ಯಾರೆಲ್ಲ ಇದ್ರು? ಬೆಳಿಗ್ಗೆ ಯಾರೆಲ್ಲ ಹೋಗುದು ನೀವು? ನಾನು, ವೈಶಾಖ್, ಸುಮಂತ್, 3 ಜನ. ಅವರಿಬ್ರು, ಅವರು 8th. ನಿಶಾಂತ್ ಅವ ಬರ್ತಿದ್ದ. ಅದೇ ಒಟ್ಟು ನಿಮ್ಮ ಸ್ಕೂಲ್ಗೆ ಹೋಗುವಾಗ ಎಷ್ಟು ಜನ ಬರ್ತಾ ಇದ್ರು ಆಲದ ಮರದ ಹತ್ರ ಸೈಕಲಲ್ಲಿ? ಒಂದು 5-6 ಜನ ಬರ್ತಿದ್ರು. ಯಾರೆಲ್ಲ? ನಾನು, ಸುಮಂತ್, ವೈಶಾಖ್, ಮತ್ತೆ ನಿಶಾಂತ್, ಮತ್ತೆ ಅವರಿಬ್ರು ಒಮ್ಮೊಮ್ಮೆ ಬರ್ತಿದ್ರು. ಯಾರು ಇವರು? ಕಾರ್ತಿಕ್ ಅವರು, 8th ಕ್ಲಾಸ್ನವರು. ಮತ್ತೆ ಅವರು ಕಿರಣ್ ಅವರೆಲ್ಲ ಇದ್ದಾರೆ. ಸ್ಕೂಲಿಗೆ ಹೋಗುವಾಗೆಲ್ಲ ನೀವು ಭೇಟಿ ಮಾಡ್ತಾ ಇದ್ರಾ ಒಟ್ಟಿಗೆ? ಎಲ್ಲಿ ಭೇಟಿ ಮಾಡ್ತಾ ಇದ್ರಿ? ಆಲದ ಮರದ ಹತ್ರ ಭೇಟಿ ಮಾಡ್ತಾ ಇದ್ರಿ. ಯಾರೆಲ್ಲ? ನಾನು, ಮನ್ವಿತ್, ಕಾರ್ತಿಕ್, ಸುಮಂತ್, 4 ಜನ. ವೈಶಾಖ್ ಮೊನ್ನೆ ಆಲದ ಮರದ ಹತ್ರ ಭೇಟಿ ಆದಾಗ ಏನಾದರೂ ಮಾತಾಡಿದ್ರ? ಧನು ಪೂಜೆಗೆ ಹೋಗುವ ಹಾಗೆ ಹೀಗೆ ಅಂತೇಳಿ ಆಲದ ಮರದ ಹತ್ರ
ಮಾತಾಡಿದ್ರಾ? ಹಾಂ. ಆಗ ಯಾರೆಲ್ಲ ಇದ್ರು ಅಲ್ಲಿ? ಅಲ್ಲಿ ನಾನು ಮನ್ವಿತ್ ಕಾರ್ತಿಕ್ ಸುಮಂತ್ ವೈಶಾಖ್ ವೈಶಾಖ್ ಇದ್ದಿತ್ತು. ಇದ್ದವ? ಹಾಂ. ಸುಮಂತ್ ಧನುಪೂಜನಿಗೆ ಬರ್ತೀನಿ ಅಂತೇಳಿ ಯಾವಾಗ ಗೊತ್ತಾದದ್ದು ನಿಂಗೆ? ಅವತ್ತು ಅವತ್ತೇ ಗೊತ್ತಾದದ್ದ? ಆಲದ ಮರದಲ್ಲ ಅಡಿಯಲ್ಲಿ. ಓಕೆ. ಸೈಕಲ್ಗೆ ಬೀಗ ಆಗಿತ್ತ ಒಂದು? ಅಲ್ಲಿಯ ಕತ್ತಲೆ ಅದು ನೋಡಲಿಲ್ಲ ನಾನು. ಖಾಲಿ ಸೈಕಲ್ ಉಂಟು ಇಲ್ವಾ ಅಂತ ನೋಡಿದೆ ಅಷ್ಟೇ. ಬೀಗ ಹಾಕೋದಾದ್ರೆ ಹೇಗೆ ಆಗ್ತದೆ ಅವನು? ಅದೇ ಇಲ್ಲ, ಶಾಲೆಯಲ್ಲಿ ನಿಲ್ಲಿಸಿ ಹೋಗೋದಾದ್ರೆ ಟ್ಯಾರಿಗೆ ಆಗ್ತಿದ್ದ, ಮತ್ತೆ ಈಗ ಹೋಗುವಾಗೆಲ್ಲ ಹ್ಯಾಂಡ್ಲಿಗೆ ಆಗ್ತಿದ್ದ. ಹಾಂ, ಸೈಕಲ್ ಬಿಡುವಾಗ ಹ್ಯಾಂಡ್ಲಿಗೆ ಆಗ್ತಾ ಇದ್ದ, ನಿಲ್ಲಿಸಿ ಹಾಕುವಾಗ ಟ್ಯಾರಿಗೆ ಆಗ್ತಾ ಇದ್ದ. ಅವನು ಸೈಕಲ್ಗೆ ಬೀಗ ಆಗ್ತಾ ಇದ್ನಾ? ಅದು ಗೊತ್ತಿಲ್ಲ. ಗೊತ್ತಿಲ್ವಾ? ದೇವಸ್ಥಾನಕ್ಕೆ ರೀಚ್ ಆದದ್ದು ಎಷ್ಟು ಗಂಟೆಗೆ ನೀವು? ದೇವಸ್ಥಾನಕ್ಕೆ ಅಂದಾಜು 5:45 ಆಗಿರ್ಬೋದು. 5:45. ಎಷ್ಟು ಗಂಟೆಗೆ ಪೂಜೆ ಅಲ್ಲಿ? 5:15. 5:15. ಮೊನ್ನೆ ಲೇಟಾ? ಹಾಂ, ಮೊನ್ನೆ ರೀಚ್ ಆಗುವಾಗ ದೇವಸ್ಥಾನದಲ್ಲಿ ಏನಾಗ್ತಾ ಇತ್ತು? ಅದೆಲ್ಲರೂ ಇದಕ್ಕೆ ಫಲಹಾರ ತಿನ್ಲಿಕ್ಕೆ ಹೋಗ್ತಿದ್ರು. ಪೂಜೆ ಸಿಗಲಿಲ್ಲ? ಪೂಜೆ ಎಲ್ಲ ಆಗಿತ್ತು ಹೋಗುವಾಗ. ಹಾಂ, ನೀವು ಮತ್ತೆ ಫಲಹಾರ ತಿಂದು ಬಂದ್ರಾ? ಹಾಂ. ಓಕೆ. ದೇವಸ್ಥಾನದಲ್ಲಿ ಯಾರೆಲ್ಲ ಇದ್ರು ನಿಮ್ಮ ಜೊತೆಗೆ? ನಾವೇ. ನೀವೇ? ಹಾಂ. ಮತ್ತೆ ಸ್ಕೂಲ್ನವ್ರು ಯಾರೆಲ್ಲ ಸಿಗಲಿಲ್ಲ? ಬೇರೆ ಸ್ಕೂಲು ಇಲ್ಲ. ಯಾರು ಇಲ್ಲ, ಬರೀ ನೀವೇ ಇದ್ದದ್ದ? ಮತ್ತೆ ಅವರು ಆಚೆಯವರು ಅವನ ತನುಷ್ನ ಫ್ರೆಂಡ್ ಅವರೆಲ್ಲ ಬರ್ತಿದ್ರು, ಅವರು ಸಿಕ್ಕಿದ್ರು. ನೀವು ಮಾಮೂಲಿಯಾಗಿ ಎಷ್ಟು ಗಂಟೆಗೆ ರೀಚ್ ಆಗ್ತಾ ಇದ್ರಿ? ಅದೇ 5:15 ರೀಚ್ ಆಗ್ತಿದ್ವಿ. 5:15 ರೀಚ್ ಆಗ್ತಾ ಇದ್ರಿ? ಆ ದಿನ ಮಾತ್ರ ಲೇಟ್ ಆದ. 3 ಜನ ಮತ್ತೆ ವಾಪಸ್ ಒಟ್ಟಿಗೆ ಬಂದ್ರ ಹಾಂ. ದೇವಸ್ಥಾನದಿಂದ? ಎಲ್ಲಿವರೆಗೆ ಬಂದ್ರಿ? ಇಲ್ಲಿ ಗೇರ್ ಕಡೆ ತನಕ ಬಂದು ಅವ ಆಚೆ ಹೋಗ್ತಿದ್ದ, ಅವನ ಮನೆ ಆಚೆ. ನಾವು 3 ಜನ ಈ ರೋಡಲ್ಲಿ ಬರ್ತಿದ್ದ. ದೇವಸ್ಥಾನದಲ್ಲಿ ಏನಾಗ್ತಾ ಇತ್ತು ನೀವು ರೀಚ್ ಆಗುವಾಗ? ಪೂಜೆ ಎಲ್ಲ ಆಗಿತ್ತು. ಪೂಜೆ ಎಲ್ಲ ಆಗಿತ್ತು. ಏನು ಕೊಟ್ಟಿದ್ರು? ಪ್ರಸಾದ ಕೊಟ್ಟಿದ್ರು? ಪ್ರಸಾದ ಕೊಟ್ಟು ಮತ್ತೆ ಫಲಹಾರ ಇತ್ತು. ಹಾಂ, ಫಲಹಾರ ತಿಂದು ಬಂದದ್ದು. ಮತ್ತೆ 3 ಜನ ವಾಪಸ್ ಒಟ್ಟಿಗೆ ಬಂದ್ರ ಸೈಕಲಲ್ಲಿ? ಸೈಕಲಲ್ಲಿ ಬಂದದ್ದು. ಅಲ್ಲಿಂದ ದೇವಸ್ಥಾನ ಎಲ್ಲಿಗೆ ಬಂದ್ರಿ? ಅವರವರ ಮನೆಗೆ ಹೋದ್ರೆ ನನ್ನ ಮನೆಗೆ. ಇಲ್ಲಿ ದೇವಸ್ಥಾನದಿಂದ ಮನೆಗೆ ಎಷ್ಟು ಹೊತ್ತಿಗೆ ಬಂದ್ರೆ ನೀವು? ದೇವಸ್ಥಾನದಿಂದ ಮನೆಗೆ ಅಂದಾಜು ನೆನಪಿಲ್ವಾ? 7 ಗಂಟೆ. 7 ಗಂಟೆಗೆ. ನಂತರ ನೀನು ಕೇಳಿದ್ಯಾ ಸುಮಂತ್ ಯಾಕೆ ಬರಲಿಲ್ಲ ಅಂತೇಳಿ? ಅವರ ಮನೆಗೆ ಫೋನ್ ಮಾಡಿ ಏನಾದರೂ ಕೇಳಿದ್ಯಾ? ಯಾರ ಮನೆಗೆ? ಸುಮಂತ್ ಮನೆಗೆ. ಅವ್ರ ನಂಬರ್ ಇಲ್ಲ. ನಂಬರ್ ಇಲ್ವಾ? ಓಕೆ. ಬಂದ ತಕ್ಷಣ ಏನು ಮಾಡಿದ್ದೆ ನೀನು? ಅದೇ ಅವನ ಅಮ್ಮನಿಗೆ ಕಾಲ್ ಮಾಡಿದ್ದೆ. ಏನು ಹೇಳಿದೆ? ಅದೇ ಸುಮಂತ್ ಯಾಕೆ ಇವತ್ತು ಪೂಜೆಗೆ ಯಾಕೆ ಬರಲಿಲ್ಲ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು ಬಂದಿದ್ದಾನೆ ಅಂತ. ನಾನು ಹೇಳಿದೆ ಬರಲಿಲ್ಲ ಅಂತ. ಯಾರ ಮೊಬೈಲಲ್ಲಿ ಫೋನ್ ಮಾಡಿದ್ದು ನೀನು? ಅಮ್ಮನ ಮೊಬೈಲ್. ಅಮ್ಮ ಏನು ಮಾಡ್ತಾ ಇದ್ರು? ಅಮ್ಮ ಎದ್ದಿದ್ರು. ಎದ್ದಿದ್ರಾ? ಹಾಂ. ಅಮ್ಮನ ಹತ್ರ ಹೇಳಿದ್ಯಾ ಸುಮಂತ್ ಬರಲಿಲ್ಲ ಅಂತ? ಹೇಳಿದ್ಯಾ? ಅಮ್ಮ ಏನು ಹೇಳಿದ್ರು? ಯಾಕೆ ಬರಲಿಲ್ಲ ಅಂತ ಹೇಳಿದ್ರು. ಅದೇ ಗೊತ್ತಿಲ್ಲ, ನಾನು ಕಾಲ್ ಮಾಡಿ ಕೇಳ್ತೀನಿ ಅಂತ ಅವನ ತಂದೆಗೆ ಕಾಲ್ ಮಾಡಿದ್ದೆ. ಅವನ ಅಮ್ಮ ತೆಗೆದ್ರು. ಮತ್ತೆ ಇಲ್ಲಿ ನೋಡ್ತೀವಿ ಅಂತ ಹೇಳಿದ್ರು ಅವರು. ಮತ್ತೆ ಸ್ವಲ್ಪ ಸಮಯದ ನಂತರ ನಾನು ಮಾಡಿದೆ ಕಾಲ್. ಮತ್ತೆ ಫೋನ್ ಮಾಡಿ? ಕಾಲ್ ಮಾಡಿ ಹೇಳುವಾಗ ಅವ್ರು ಕೂಗ್ತಿದ್ರು ಅವನ ಅಮ್ಮ, ಅವ ಸಿಗಲಿಲ್ಲ ಅಂತ. ಮತ್ತೆ ಅವರ ಅಣ್ಣ ಹೇಳಿದರು ಬಾ ನೀನು ಕೂಡ ಸ್ವಲ್ಪ ಹುಡುಕುವ, ಸಿಗಲಿಲ್ಲ ಅಂತ ಹೇಳಿದರು. ಮತ್ತೆ ಹುಡುಕ್ಲಿಕ್ಕೆ ಅಂತ ನಾನು ಹೋದೆ. ಎಲ್ಲೆಲ್ಲ ಹುಡುಕಾಡಿದೆ? ಅದೇ ಗೇರುಕಟ್ಟೆ ಮತ್ತು ಅಲ್ಲಿ ತೋಟದ ಹತ್ತಿರ ಎಲ್ಲ ಹುಡುಕಾದ್ರು. ಗೇರುಕಟ್ಟೆ ಯಾಕೆ ಹುಡುಕಾಡ್ಲಿಕ್ಕೆ ಹೋದದ್ದು? ಈಚೆ ಬಂದಿರ್ಬೋದು ಅಂತ ಗೇರುಕಟ್ಟೆ. ಗೇರುಕಟ್ಟೆಗೆ ಸೈಕಲಲ್ಲಿ ಬಂದಿರ್ಬೋದು ಅಂತ? ಸೈಕಲಲ್ಲಿ ಇತ್ತು, ಈಗ ನಡ್ಕೊಂಡು ಬಂದಿರ್ಬೋದು. ನಡ್ಕೊಂಡು ಗೇರುಕಟ್ಟೆಗೆ ಬಂದಿರ್ಬೋದು ಅಂತ. ಓಕೆ. ಅಲ್ಲ, ನೀವು ಮುಂಚೆ ಥಿಂಕ್ ಮಾಡಿದ್ದು ಅವನ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿಲ್ಲ ಬೆಳಿಗ್ಗೆ? ಅಲ್ಲ, ಮತ್ತೆ ಅವ ಇಲ್ಲ ಅಂತ ಆಯ್ತಲ್ಲ ಮನೆಯಲ್ಲಿ ಕೂಡ, ಹಾಗೆ ಈಚೆ ಬಂದಿರ್ಬೋದು. ಬಾಕಿ ಇಬ್ಬರು ಫ್ರೆಂಡ್ಸ್ ನಿನ್ನ ಜೊತೆ ಹುಡುಕಾಟಕ್ಕೆ ಬಂದ್ರಾ? ಇಲ್ಲ, ಅವರು ಬರಲಿಲ್ವಾ? ಯಾಕೆ? ಅವರು ಗೊತ್ತಿಲ್ಲ. ಮತ್ತೆ ಅವ್ರಿಗೆ ಹೇಳಿಲ್ವಾ ನೀನು? ಮತ್ತೆ ಅವರ ತನುಷಿಗೆ ಕಾಲ್ ಮಾಡಿ ಹೇಳಿದೆ ಸಿಗಲಿಲ್ಲ ಅಂತ. ಅವಾಗ ಅವರು ಶಾಲೆಗೆಲ್ಲ ರೆಡಿ ಆಗಿದ್ರು ಹೋಗ್ಲಿಕ್ಕೆ. ಮತ್ತೆ ಅಲ್ಲಿ ಬಂದಿದ್ರು ಹುಡುಕಾಡುವಾಗ. ತನುಷ್ ಹತ್ರ ಮೊಬೈಲ್ ಇದೆಯಾ? ಇಲ್ಲ, ಅವನ ಅಜ್ಜಿನ ಮೊಬೈಲ್. ಅವರಿಗೆ ಅಲ್ಲಿಗೆ ಕಾಲ್ ಮಾಡಿದೆ. ಮತ್ತೆ ಅಲ್ಲಿಂದ ಅವರು ಮತ್ತೆ ಅಲ್ಲಿಗೆ ಬಂದರು ಹುಡುಕುವಾಗ. ಎಲ್ಲಿ? ಅಲ್ಲಿ ಶಾಲೆಗೆಲ್ಲ ಹೋಗ್ಲಿಕ್ಕೆ ರೆಡಿ ಆಗಿದ್ರು. ಮತ್ತೆ ಅಲ್ಲಿಂದ ಶಾಲೆಗೆ ಹೋದ್ರು. ಅವರು ಹುಡುಕಾಡಕ್ಕೆ ಬರಲಿಲ್ಲ? ಇಲ್ಲ. ಮತ್ತೆ ಅಲ್ಲಿ ಸ್ಪಾಟಿಗೆ ಬಂದಿದ್ರು ಅವರು? ಬರಲಿಲ್ಲ. ಇಬ್ರು ಸ್ಪಾಟಿಗೆ ಬರಲೇ ಇಲ್ಲ. ಮನೆಗೆ ಬಂದು ನಿಂಗೆ ಸುಮಂತ್ ಮಿಸ್ ಆದ ವಿಷಯ ಹೇಗೆ ಗೊತ್ತಾಯ್ತು? ಮನ್ವಿತಿ ಹೇಳಿದ್ದು. ಮನ್ವಿತಿ ಹೇಳಿದ್ನಾ? ಫೋನ್ ಮಾಡಿದ್ನಾ? ಏನು ಹೇಳಿದ?
ಸುಮಂತ್ ಕಾಣೆ ಆಗಿದ್ದೇನೆ. ಓಕೆ, ಎಲ್ಲೆಲ್ಲ ಹುಡುಕಾಡಿದ್ರಿ? ನಾವು ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ರೇಷನ್ ಎಲ್ಲೋ ಅಲ್ಲಿ ಅಂಗಡಿ ಹತ್ರ ಏನೋ? ಅಲ್ಲಿಗೆ ಹೋಗ್ವಿ ನಾನು ಮತ್ತೆ ಕಾರ್ತಿಕ್. ಹಾಂ ಹೋಗಿ ಅಲ್ಲಿ ಯೋಚನೆ ಮಾಡಿದ್ವಿ ಎಲ್ಲಿಗೆ ಹೋಗಿರ್ಬೋದು. ಹಾಂ, ಅಲ್ಲಿ ರೇಷನ್ ಅಂಗಡಿಯಲ್ಲಿ ಕೇಳಿದ್ರಾ? ಹಾಂ, ರೇಷನ್ ಅಂಗಡಿಯಲ್ಲಿ ಕೇಳಿದ್ರಾ? ಕೇಳಿಲ್ವಾ? ಓಕೆ, ಎಲ್ಲಿಗೆ ಹೋಗಿರ್ಬೋದು ಅಂತೇಳಿ ಯೋಚನೆ ಮಾಡಿದ್ರಿ. ಹಾಂ. ನೀವು ಹುಡುಕೋಕೆ ಹೋಗಲಿಲ್ಲ? ಮತ್ತೆ ಹೋದ್ವಿ ಅಲ್ಲಿಗೆ ಹಾಂ. ರೇಷನ್ ಅಂಗಡಿಗೆ? ಅಲ್ಲ, ಸ್ಕೂಲಿಗೆ ಭಟ್ರ ಮನೆ. ಭಟ್ರ ಮನೆ ಹತ್ರ ಹೋದ್ರಾ ನೀವು ಹುಡುಕೋಡೋಕೆ? ಯಾವಾಗ? ಬೆಳಿಗ್ಗೆ. ಎಷ್ಟು ಗಂಟೆಗೆ? ಒಂದು 8:49 ಆಗಿದೆ. ಸ್ಕೂಲಿಗೆ ಹೋಗ್ಲಿಲ್ವಾ ಅದನ್ನು ನೀನು? ಮತ್ತೆ ಹೋಗಿದ್ವಿ. ಸ್ಕೂಲ್ ಡ್ರೆಸ್ಸಲ್ಲೇ ಅಲ್ಲಿ ಭಟ್ರ ಮನೆ ಹತ್ರ ಹೋದ್ಯಾ ಹಾಂ ಹುಡುಕಾಡೋಕೆ? ತೋಟಕ್ಕೆ ಹೋದ್ಯಾ? ಹಾಂ, ಓ, ಯಾರೆಲ್ಲ ಇದ್ರು ಆಗ? ಎಲ್ಲ ಇದ್ರು. ತುಂಬ ಜನ ಇದ್ರಾ? ಹೌದಾ, ತೋಟಕ್ಕೆ ಹೋಗಿದ್ಯಾ ನೀನು? ನೀನು ಮತ್ತು ಕಾರ್ತಿಕ್ ಹೋಗಿ ರಪ್ಪ ಬಂದ್ಯಾ ಹೇಗೆ? ರಪ್ಪ ಬಂದ್ವಿ. ಮತ್ತೆ ಈ ತನುಸು ಶಾಲೆಗೆ ಹೊರಡುವಾಗ ಬಂದ ಇಲ್ಲಿಗೆ. ನಾವು ಒಟ್ಟಿಗೆ ಹೋಗೋದು ಸೈಕಲಲ್ಲಿ ಯಾವಾಗಲೂ. ಇವಾಗ ಹೇಳಿದ ಸುಮಂತ್ ಕಾಣ್ತಿಲ್ಲ ಅಂತೆ ಅಂತ. ಯಾರು ತನುಷ್ ಹೇಳಿದ್ದ? ತನುಷ್ ಹೇಳಿದ ನನಗೆ. ನಿಂಗೆ ಅಷ್ಟರವರೆಗೆ ನಿಂಗೆ ಗೊತ್ತೇ ಇಲ್ಲ? ಗೊತ್ತಿಲ್ಲ. ಅಂದ್ರೆ ಸ್ಕೂಲ್ಗೆ ಹೊರಟು ಬಂದಿದ್ದ ಅವನು? ಏನು ಹೇಳಿದ? ಸುಮಂತ್ ಕಾಣ್ತಿಲ್ಲ ಅಂತೆ. ಮತ್ತೆ ಹೋದ್ವಿ ಶಾಲೆಗೆ. ಮತ್ತೆ ಸೊಸೈಟಿ ಅಲ್ಲಿಗೆ ಹೋಗುವಾಗ ಹೇಳಿದ ಹುಡ್ಕೊಂಡು ಬರುವಣ ಹೋಗುವಾಗ ಅಂತ. ಅದಕ್ಕೆ ನಾವು ಹೋದ್ವಿ. ಎಲ್ಲಿಗೆ ಹೋದದ್ದು? ಅವರ ಮನೆ ಹತ್ರ. ತೋಟಕ್ಕೆ ಹೋದ್ರಾ? ತೋಟಕ್ಕೆ ಹೋದ್ವಿ. ಹೋದ್ರಿ ನೀವು ಮತ್ತು ತನುಷ್ ಮತ್ತೆ ಮನ್ವಿತ್ ಅಲ್ಲಿ ಇದ್ದ. ಅವನು ಮುಂಚೆನೆ ಹೋಗಿದ್ದಾನೆ. ನೀವು ಸ್ಕೂಲ್ ಯೂನಿಫಾರ್ಮ್ ಅಲ್ಲೇ ತೋಟಕ್ಕೆ ಹೋದದ್ದು? ಹಾಂ. ಎಷ್ಟು ಟೈಮ್ ನಿಂತ್ರಿ ಅಲ್ಲಿ? ಗೊತ್ತಿಲ್ಲ, ಸ್ವಲ್ಪ ಅಲ್ಲಿ ನಿಂತ್ವಿ. ಮತ್ತೆ ಅಮ್ಮ ಎಲ್ಲ ಕೂಗ್ತಿದ್ರು, ಸುಮಂತ್ ಇತ್ತು. ಮತ್ತೆ ಅಲ್ಲಿಗೆ ಈಚೆ ಬರುವಾಗ ರಿಟರ್ನ್ ಬರುವಾಗ ಪೋಲ್ಸಿ ನಮ್ಮದು ಡೀಟೇಲ್ ಎಲ್ಲ ತಗೊಂಡ್ರು. ಮತ್ತು ನಾವು ಸೀದಾ ಹೋದ್ವಿ. ಮತ್ತು ಕೇಳಿದರು ಎಂತಾದರೂ ಉಂಟಾ ಶಾಲೆಯಲ್ಲಿ ಎಕ್ಸಾಮ್ ಎಲ್ಲ ಡ್ಯಾನ್ಸ್ ಉಂಟಂತ ಹೇಳಿದ್ರು. ನಾಳೆ ಡ್ಯಾನ್ಸ್ ಇತ್ತು, ಯಕ್ಷಗಾನ ಅಂತ ಹೇಳಿದ್ರು. ಮತ್ತೆ ಬಂದ್ವಿ ಶಾಲೆ. ಓಕೆ, ಅಲ್ಲಿ ಯಾರೆಲ್ಲ ಇದ್ರು? ಮನ್ವಿತ್ ಇದ್ನಾ? ಹಾಂ, ಮನ್ವಿತ್ ಇದ್ದ. ಟೀಚರ್ ಇದ್ರಾ ನಿಮ್ಮದು? ಟೀಚರ್ ಅಲ್ಲ, ಇವರು 8ನೇ ಕ್ಲಾಸ್ ಇದ್ದು KP ಟೀಚರ್ ಹಾಂ ಇದ್ರು. ಹಾಂ. ಸುಮಂತ್ನ ಅಮ್ಮ, ತಂದೆ, ತಾಯಿ? ತಂದೆ ಇರಲಿಲ್ಲ, ಹಾಂ. ಅಮ್ಮ ಮತ್ತೆ ತಂಗಿ ಇದ್ರು. ಅವರು ಅಲ್ಲಿದ್ರಾ? ತೋಟದ ಹತ್ರ? ಹಾಂ. ನೀನು ಆ ದಿನ ಸ್ಕೂಲಿಗೆ ಹೋಗಿಲ್ಲಲ್ಲ? ಇಲ್ಲ. ರಜೆ ಇದ್ದೆ. ಸುಮಂತ್ ನಾಪತ್ತೆ ಆಗಿದ್ದ ಅಂತೇಳಿ ಗೊತ್ತಾಗಿದ್ದು ಮೊದಲು ನಿಂಗೆ, ನಿನ್ನೆ ಬಾಕಿ ಫ್ರೆಂಡ್ಸಿಗೆಲ್ಲ? ಅದೇ ನಾನು ಕಾಲ್ ಮಾಡಿ ಹೇಳಿ. ಅವ್ರಿಗೆ ಮತ್ತೆ ಗೊತ್ತಾದ್ದು? ಫಸ್ಟ್ ಗೊತ್ತಾದದ್ದು ನಿಂಗೆ ಅಲ್ಲ? ಸ್ಕೂಲಲ್ಲಿ ಗೊತ್ತಾಯ್ತಾ ನಿಮಗೆ? ಸುಮಂತ್ ಸತ್ತಿದ. ಯಾರು ಹೇಳಿದ್ದು? ಟೀಚರ್. ಯಾವ ಟೀಚರ್? ವಿದ್ಯಾ ಟೀಚರ್. ವಿದ್ಯಾ ಟೀಚರ್. ಹೇಗೆ ಗೊತ್ತಾಯ್ತಂತೆ ಅವರಿಗೆ? ಮೊಬೈಲಲ್ಲಿ ಹಾಕಿ. ಇಲ್ಲಿ ಸ್ಕೂಲಿಗೆ ಎಷ್ಟು ಗಂಟೆಗೆ ರೆಡಿ ಆದ್ರಿ? 8:20. 8:20ಕ್ಕೆ. ಎಷ್ಟು ಗಂಟೆಗೆ ಸ್ಕೂಲ್ ನಿಮಗೆ? ನಮಗೆ 9:10ಕ್ಕೆ ಶುರುವಾಗ್ತದೆ. 9:10ಕ್ಕೆ ಶುರುವಾಗ್ತದೆ. ಓಕೆ. ಸತ್ತಿದ್ದಾನೆ ಸುಮಂತ್ ಅಂತ ಹೇಳಿ ಹೇಗೆ ಗೊತ್ತಾಯ್ತು? ನಮ್ಮ ಕ್ಲಾಸ್ ಟೀಚರ್ ಹೇಳಿದ್ದು. ಯಾರು? ಶ್ರೀವಿದ್ಯಾ ಟೀಚರ್. ಏನು ಹೇಳಿದ್ರು? ಸುಮಂತ್ ಡೆತ್ ಆಗಿದ್ದಾನೆ. ಡೆತ್ ಆಗಿದ್ದಾನೆ ಅಂತ. ಓಕೆ. ಮತ್ತೆ ನಿಮ್ಮ ಹತ್ರ ಏನಾದರೂ ಮಾತಾಡಿಸಿದ್ರಾ? ಯಾರು? ವಿದ್ಯಾ ಟೀಚರ್. ನೀವು ಧನು ಪೂಜೆಗೆ ಹೋಗಿರೋದು ಏನಾದರೂ ಹೇಳಿದ್ರಾ ವಿದ್ಯಾ ಟೀಚರ್ ಹತ್ರ? ಕೇಳಿದ್ರು ಎಷ್ಟು ಗಂಟೆಗೆಲ್ಲ ಹೋಗಿದ್ರು ಅಲ್ಲಿಗೆ ಅಂತ. ಎಷ್ಟು ಗಂಟೆ ಕಾದ್ವಿ ಅಂತ ಕೇಳಿದ್ರು. ಸ್ಕೂಲಲ್ಲಿ ಹೋಗಿ ಹೇಳಿದ್ರ ನೀವು ಸುಮಂತ್ ಕಾಣೆ ಆಗಿದ್ದಾನೆ, ಸಿಗ್ಲಿಲ್ಲ ಅಂತ ಹೇಳಿ? ನಾವು ಮೊದಲೇ ಹೋಗುವ ಮೊದಲೇ ಟೀಚರಿಗೆ ಗೊತ್ತಾಗಿತ್ತು. ಕೇಪ್ ಸರ್ ಹೇಳಿತ್ತು. ಸತ್ತ ಸುದ್ದಿ ಎಷ್ಟು ಗಂಟೆಗೆ ಗೊತ್ತಾಗಿರೋದು? 12 ಗಂಟೆ. 12 ಗಂಟೆಗೆ. ನಿಮ್ಮ ಮನೆಯವರಿಗೆ ನೀವು ಬಂದು ಹೇಳಿಲ್ವಾ ಸುಮಂತ್ ಕಾಣೆ ಆಗಿದ್ದಾನೆ ಅಂತ ಹೇಳಿ? ಸುಮಂತ್ ನಾವು ಅವನು ಮನೆಯಲ್ಲಿ ಮಲಗಿರ್ಬೋದು ಅಂತ ಅನ್ಕೊಂಡು. ಸ್ಕೂಲಿಂದ ವಾಪಸ್ ಬಂದ ನಂತರ ನೀನು ಹುಡುಕಾಡಕ್ಕೆ ಹೋಗಿದ್ಯಾ? ಇಲ್ಲ. ಇಲ್ಲ. ನೀವು ಸ್ಕೂಲ್ಗೆ ಸೈಕಲಲ್ಲಿ ಹೋಗೋದಾ? ಹಾಂ. ಸ್ಕೂಲ್ಗೆ ಎಷ್ಟು ಗಂಟೆ ಬಿಡೋದು ನಿಮಗೆ? 4:10. ಮನೆಯವ್ರಿಗೂ ಕೂಡ ಗೊತ್ತಿತ್ತಾ ಸುಮಂತ್ ಕಾಣೆ ಆಗಿರೋದು? ಹಾಂ. ನೀನು ಹೇಳಿದ್ದ? ಮತ್ತೆ ಅಮ್ಮ ಹೇಳಿ. ಯಾರಮ್ಮ? ನಿನ್ನಮ್ಮ? ಹಾಂ. ನಿನ್ನ ಅಮ್ಮನಿಗೆ ಗೊತ್ತು? ಮನ್ವಿತ್ ನಮ್ಮ ಫೋನ್ ಮಾಡಿ. ಎಷ್ಟು ಗಂಟೆಯಿಂದ ಸ್ಕೂಲಿಂದ ಮನೆಗೆ ಬರ್ತೀನಿ ನೀನು? 4:15. 4:15ಗೆ. 4:50 ಆಗ್ತದೆ. ಎಷ್ಟು ಗಂಟೆಗೆ ಸ್ಕೂಲ್ ಬಿಡುತ್ತೆ? 4:10ಕ್ಕೆ. ಕೀ ಹಾಕ್ಲಿಕ್ಕೆಲ್ಲ ಇರ್ತದೆ, ಸ್ವಲ್ಪ ಲೇಟ್ ಆಗ್ತದೆ. ಕೀ ಹಾಕ್ಲಿಕ್ಕೆ ನೀನೇನು ಹೇಳುದಾ? ನಾನು ಮತ್ತೆ ತನುಷ್ ಪ್ರದೀಪ್ 3 ಜನ. ಮತ್ತೆ ರಿಯಾನ್ ಇದ್ದಾನೆ. ಸ್ಕೂಲಿಂದ ಬಂದು ಏನು ಮಾಡಿದ್ರಿ ನಂತರ? ಮತ್ತೆ ಮನೆಗೆ ಬಂದೆ. ಮನೆಗೆ ಬಂದು ಏನು ಮಾಡಿದ್ರಿ? ಮತ್ತೆ ಕೈ ಕಾರೆಲ್ಲ ಇದು ಟೀ ಎಲ್ಲ ಕೊಟ್ಟು. ಹೋಗ್ಲಿಲ್ಲ ಅಲ್ಲಿ ಮತ್ತೆ? ಹೋಗ್ಲಿಲ್ಲ. ಯಾಕೆ? ಭಯ ಆಯ್ತು. ಭಯ ಆಯ್ತಾ? ಅಂದ್ರೆ ಸತ್ತ ಸುದ್ದಿ ಕೇಳಿ ಎಲ್ಲ. ಓಕೆ. ಧನು ಪೂಜೆಗೆ ಹೋಗುವಂತ ಸಮಯದಲ್ಲಿ ದಾರಿಯಲ್ಲಿ ಯಾರಾದರೂ ನಿಮಗೆ ಸಿಕ್ಕಿದ್ರ ನೋಡೋಕೆ? ಸೈಡಲ್ಲೆಲ್ಲ ಒಂದು ಯಾವತ್ತು ಖಾಲಿ ರೋಡ್ ಇತ್ತಾ? ಯಾರು ಕೂಡ ಸಿಗ್ಲಿಲ್ವಾ?
ಒಬ್ಬ ಮನುಷ್ಯ ಕೂಡ ಸಿಗಲಿಲ್ಲ ಬರುವಾಗ ಹೋಗುವಾಗ ಅಲ್ಲಿ ರೋಡಲ್ಲಿ. ಧನು ಪೂಜೆಗೆ ಹೋಗುವಾಗ ಮತ್ತು ಬರುವಾಗ ನಿಮ್ಗೆ ಯಾರೆಲ್ಲ ಸಿಕ್ಕಿದ್ರು? ಧನು ಪೂಜೆಗೆ ಹೋಗುವಂಥ ದಾರಿಯಲ್ಲಿ ಯಾರು ಸಿಗ್ಲಿಲ್ಲ. ಒಬ್ರು ಸಿಗ್ಲಿಲ್ಲ. ಇಲ್ಲ ಭಟ್ರ ಮನೆಗೆ ಹೋಗುವಂಥ ದಾರಿಯಲ್ಲಿ ಯಾರನ್ನಾದ್ರೂ ನೋಡಿದಿರಾ? ನಾವು ನೋಡಿ ನೀವು ನೋಡ್ಲಿಲ್ಲ? ನಾನು ನೋಡಲಿಲ್ಲ. ಒಬ್ಬನನ್ನು ಕೂಡ ನೋಡಿಲ್ಲ. ಅಲ್ಲ ನಿಂಗೆ ಕಾಣಿತ್ತ? ನನಗೆ ಕಂಡಿಲ್ಲ. ಕಾಣಲಿಲ್ಲ, ನೀನು ನೋಡ್ಲಿಲ್ಲ. ಖಾಲಿ ಇದೆ ಇತ್ತು, ಏನು ರೋಡ್ ಖಾಲಿ ಇತ್ತು. ಹಾ, ಓಕೆ. ಬೆಳಿಗ್ಗೆ ಯಾರಾದರೂ ಫೋನ್ ಮಾಡಿದ್ರಾ? ಬೆಳಿಗ್ಗೆ ಋದ್ವಿಕ್ ಅಂತ ಕಾಲ್ ಮಾಡಿದ್ದ. ಯಾರದು? ಅದು ನನ್ನ ಫ್ರೆಂಡ್. ಅವರು ರಿಕ್ಷಾದಲ್ಲಿ ಹೋಗುದು. ಅವನು ಹೇಳಿದ ನೀವು ಹೊರಡಿದ್ರಾ ಅಂತ ಕೇಳಿದ. ನಾನು ಮಾತಾಡಲಿಲ್ಲ, ಅಮ್ಮ ಮಾತಾಡಿತ್ತು. ಅದಕ್ಕೆ ಏನು ಹೇಳಿದ್ರು? ಅದಕ್ಕೆ ಕಟ್ ಮಾಡಿದಂತೆ. ನಾನು ಸ್ನಾನ ಮಾಡ್ತಿದ್ದೆ, ಕಾಲ್ ಮಾಡಿದಂತೆ ಋದ್ವಿಕ್. ಅಮ್ಮ ಏನು ಹೇಳಿದ್ರು ಆಗ? ಅವನು ಸ್ನಾನ ಮಾಡ್ತಿದ್ದಾನಂತ ಹೇಳಿದ. ಋದ್ವಿಕ್ ಸಿಕ್ಕಿದ್ನ ನಿಂಗೆ ಅಲ್ಲಿ? ದೇವಸ್ಥಾನದಲ್ಲಿ ಸಿಕ್ಕಿದ್ನಾ? ಋದ್ವಿಕ್ ಡೈಲಿ ಬರ್ತಾ ಇದ್ನಾ ನಮ್ಮೊಟ್ಟಿಗೆ? ಅವರು ಅಲ್ಲಿಂದ 3 ಜನ ಬರ್ತಿದ್ರು, ಋದ್ವಿಕ್, ನಿಶಾಂತ್, ಪ್ರಜ್ನೇಶ್. ಋದ್ವಿಕ್ ಯಾವ ಕ್ಲಾಸು? ನನ್ನ ಕ್ಲಾಸ್ 8ನೇ. ನಿಶಾಂತ್ 10 ಆಗಿರ್ಬೋದು. ಪ್ರಜ್ನೇಶ್ ನನ್ನ ಕ್ಲಾಸ್ 8ನೇ. ನಿನ್ನೆ ಕ್ಲಾಸ್. ಋದ್ವಿಕ್ ಇದಕ್ಕಿಂತ ಮುಂಚೆ ನಿಂಗೆ ಫೋನ್ ಮಾಡಿದ್ದ ಆ ದಿನ? ಅಲ್ಲ, ಧನು ಪೂಜೆಗೆ ಹೋಗುವಾಗ ಮಾಡ್ತಿದ್ದ. ಡೈಲಿ ಮಾಡ್ತಾ ಇದ್ನ? ಅಮ್ಮನಿಗೆ ಮಾಡ್ತಾ ಇದ್ನ? ಹೊರಟ್ರ ಅಂತ ಅವನು ಮತ್ತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸಿಗ್ತಿದ್ರು. ಎಲ್ಲಿ? ಗೇರಟೆ ಬಸ್ ಸ್ಟ್ಯಾಂಡ್. ಅಲ್ಲಿಂದ ಒಟ್ಟಿಗೆ ಅಲ್ಲಿಂದ ಒಟ್ಟಿಗೆ ಸೈಕಲ್ ಅಲ್ಲ? ಅವನು ಸೈಕಲ್ ಅಲ್ಲಿ ಬರ್ತಾ ಇದ್ದ? ಅವನು ಸಹ ಸೈಕಲ್ ಅಲ್ಲಿ ಬರ್ತಿದ್ದ. ಆ ದಿನ ಮಾತ್ರ ಅವ್ರು ರಿಕ್ಷಾದಲ್ಲಿ ಹೋದದ್ದು. ಅವರು 3 ದಿನ ರಿಕ್ಷಾದಲ್ಲಿ ಹೋಗಿದ್ದಾರೆ. 3 ದಿನ ನಿಮ್ ಜೊತೆಗೆ ಬರ್ಲಿಲ್ಲ? ಅಪ್ಪನ ರಿಕ್ಷಾದಲ್ಲಿ ಹೋದದ್ದು. ನಿಮ್ಮ ಮೊಬೈಲಿಂದ ಕಾಲ್ ಮಾಡಿರ್ತೀರಲ್ಲ ಸುಮಂತಿಗೆ ನೀವು, ಅದು ಯಾವಾಗ ಮಾಡಿದ್ದು? ರಾತ್ರಿ 13 ತಾರೀಕು. ನೀನೇ ಮಾಡಿದ್ದ? ಮೊದಲು ನಾ ಮಾಡಿದೆ, ಮತ್ತೆ ತೆಗಿಲಿಲ್ಲ, ಮತ್ತೆ ಅವ ಮಾಡಿದ. ಯಾರು? ಸುಮಂತ್. ವಾಪಸ್ ಮಾಡಿದ? ಏನು ಹೇಳಿದ? ಅದೇ ನಾನು ಕೇಳಿದೆ, ಒಂದು ಎಷ್ಟು ಗಂಟೆ ಬರ್ತೀನಿ ಅಂತ ಕೇಳಿದೆ. 5 ಗಂಟೆಯಿಂದ ಮನೆಯಿಂದ ಹೊರಡ್ತೀನಿ ಅಂತ ಹೇಳಿದ. ಮುಂಚೆ 2 ದಿವಸ ಹೋದ್ರಲ್ವಾ, ಆ ಟೈಮಲ್ಲೂ ಕೂಡ ಕೇಳಿದ್ಯಾ ರಾತ್ರಿ ಕಾಲ್ ಮಾಡಿ? ರಾತ್ರಿ ಕೇಳಿಲ್ವಾ? ಮತ್ತೆ ಅದೇ ಶಾಲೆಯಲ್ಲಿ ಹೇಳ್ತಿದ್ದ. ಶಾಲೆಯಲ್ಲಿ ಹೇಳ್ತಾ ಇದ್ದೆ. ಬೆಳಿಗ್ಗೆ ಏನು ಫೋನ್ ಮಾಡ್ತಾ ಇರಲಿಲ್ವ ಇಲ್ಲಿಂದ ಹೊರಡುವಾಗ? ಇಲ್ಲ, ಮಾಡಲಿಲ್ಲ. ಮುನ್ನೆ ಮಾಡಲಿಲ್ಲ, ಅದಕ್ಕಿಂತ ಮೊದಲೆಲ್ಲ ಮಾಡಿದ್ದು. 2 ಸಲ ಮಾಡಿದ್ಯಾ ಹೊರಡುವಾಗ? ಮೊನ್ನೆ ಮಾಡಲಿಲ್ಲ. ಇಲ್ಲ, 2 ಸಲ ಹಿಂದೆ ನೀನು ಶಾಲೆಯಲ್ಲೇ ಹೇಳ್ತಾ ಇದ್ದಿ, ರಾತ್ರಿ ಕಾಲ್ ಮಾಡ್ತಾ ಇರಲಿಲ್ಲ. ಶಾಲೆಯಲ್ಲೇ ಹೇಳಿದ್ದು ನಾಳೆ ಬಾ ಅಂತೇಳಿ ಶಾಲೆಯಲ್ಲಿ ಹೇಳ್ತಾ ಇದ್ದು, ರಾತ್ರಿ ಕಾಲ್ ಮಾಡ್ತಾ ಇರಲಿಲ್ಲ. ಮತ್ತು 2 ಸಲ ಹಿಂದೆ ಬೆಳಿಗ್ಗೆ ಕಾಲ್ ಮಾಡಿದ್ದೀನಿ ನೀನು ಅಲ್ಲ? ಎಷ್ಟು ಗಂಟೆಗೆ? ಗಂಟೆ ನೋಡಲಿ. ಅವನಲ್ಲಿಗೆ ಎಷ್ಟು ಗಂಟೆಗೆ ಬರ್ತೇನೆ ಅಂತ ಹೇಳಿದ? ಅದೇ 5 ಗಂಟೆಗೆ ಮನೆಯಿಂದ ಹೊರಡ್ತೀನಿ ಅಂತ ಹೇಳಿದ. ಮುಂಚೆ 2 ದಿವಸ ಕಾಲ್ ಬ್ಯಾಕ್ ಮಾಡಿದ್ಯಲ್ವಾ, ಆ ಟೈಮಲ್ಲಿ ಅವನೇ ರಿಸೀವ್ ಮಾಡಿದ್ದ ಅಥವಾ ಮನೆಯವರು ರಿಸೀವ್ ಮಾಡಿದ? ಬೆಳಿಗ್ಗೆ ಬೆಳಿಗ್ಗೆ ಅವನೇ ರಿಸೀವ್ ಮಾಡಿದ. ರೆಗ್ಯುಲರ್ ಆಗಿ ಫೋನ್ ಮಾಡ್ತಾ ಇದ್ಯಾ ನೀನು? ನೋಟ್ಸು ಹಾಗೆಲ್ಲ ಕಳಿಸ್ಲಿಕ್ಕೆ ಹಾಗೆಲ್ಲ ಮಾಡ್ತಿದ್ದೆ. ಹಾಗೆ ಯಾರು ರಿಸೀವ್ ಮಾಡ್ತಾ ಇದ್ರು? ಅವನ ಅಪ್ಪ ಇಲ್ಲದ್ರೆ ಅಮ್ಮ. ಇವನು ಡೈರೆಕ್ಟ್ ರಿಸೀವ್ ಮಾಡ್ತಾ ಇರಲಿಲ್ಲ. ಆ ದಿನ ಬೆಳಿಗ್ಗೆ ಯಾಕೆ ಮಾಡಲಿಲ್ಲ ಫೋನು? ಅದೇ ಅದು ಅಮಾಸರದಲ್ಲಿ 4 ಗಂಟೆಗೆ ಅಂತ ಎಲ್ರಮ್ ಇಟ್ಟದ್ದು. 4:15 ಆಗಿದೆ ಎದ್ದೇಳುವಾಗ. ಮತ್ತೆ ಅಮಾಸರದಲ್ಲೆಲ್ಲ ರೆಡಿಯಾಗಿ ಹೋದದ್ದು. ಅಲ್ಲ, ಮುಂಚೆ ನೀನು 4 ಗಂಟೆಗೆ ಎದ್ದೇಳ್ತಿದ್ಯಾ ಅಥವಾ 4:15 ಎದ್ದೇಳ್ತಾ ಇದ್ದದ? ಅದೇ 4:45 ಆಗ್ತಿತ್ತು. 4:15 ಆಗ್ತಾ ಇತ್ತು ಎದ್ದೇಳುವಾಗ. ಆದರೆ ಮೊನ್ನೆ ಲೇಟ್ ಆಗಿದೆ, 4:15 ಆಗಿದೆ. ಸೊ ಅವಸರದಲ್ಲಿ ಕಾಲೇ ಮಾಡಿಲ್ಲ. ರಾತ್ರಿ ಮಾತ್ರ ಹೇಳಿದ್ದಿ, ಅವನು ಹೇಳಿದ್ದ 5 ಗಂಟೆಗೆ ಬರ್ತೇನೆ ಅಂತೇಳಿ. ನೀನು ರಾತ್ರಿ ಅದಕ್ಕೋಸ್ಕರನೇ ಫೋನ್ ಮಾಡಿದ್ರೆ ಅಥವಾ ನೋಟ್ಸ್ ಕೇಳೋಕೆ ಕಾಲ್ ಮಾಡಿದ್ದ? ಅದಕ್ಕೆ ಎಷ್ಟು ಗಂಟೆಗೆ 5 ಗಂಟೆಗೆ ಬರ್ತಿಲ್ಲ ಅಂತ ಅದು ತೆಗಿಲಿಲ್ಲ, ಮತ್ತೆ ಅವ ಮಾಡಿದ. ಸೇರಿದ್ರ ತುಂಬ ಜನ ಸೇರಿದ್ರ ನೀನಲ್ಲಿ ರೀಚ್ ಆಗುವಾಗ? ಫಸ್ಟ್ ಗೇರ್ಕಟ್ಟೆಯಲ್ಲಿ ಸಿಕ್ಕಿದ್ರು ಅವನ ಅಣ್ಣ ಮತ್ತೆ ತಂದೆ. ಮತ್ತೆ ಅಲ್ಲಿ ಇದು ಕೆರೆ ಮತ್ತೆ ತೋಟ ಎಲ್ಲ ಉಂಟಲ್ಲ, ಅಲ್ಲಿ ಹುಡುಕಾಗ್ತಿದ್ವಿ. ಅವಾಗ ಅವರ ಆಚೆ ಮನೆಯವರೆಲ್ಲ ಇದ್ರು ತುಂಬ ಜನ. ಮತ್ತೆ ಗೊತ್ತಾಯ್ತು ಅವನು ಇಲ್ಲಿ ಇದ್ದಾನೆ ಅಂತೇಳಿ ಬಾವಿಯಲ್ಲಿ? ಅಲ್ಲಿ ರಕ್ತ ಇತ್ತಲ್ಲ ಹಾಗೆ. ಯಾರು ನೋಡಿದ್ದು ಫಸ್ಟ್? ಅದು ಅವರೇ ಊರವರು ನೋಡಿ. ನಿಂಗೆ ಏನು ಅನಿಸುತ್ತೋ ರಕ್ತ ನೋಡಿ? ನೀನು ನೋಡಿದ್ದೆ ರಕ್ತ ಫಸ್ಟಿಗೆ? ಡಾಟ್. ಅದು ಅವರು ಹುಡುಕುವಾಗ ನೋಡಿದ್ರು, ಮತ್ತೆ ನಾನು ಕೂಡ ನೋಡಿದೆ. ಎಲ್ಲೆಲ್ಲಿತ್ತು? ಸ್ವಲ್ಪ ಈಚೆ ನಡ್ಕೊಂಡು ಬರುವ ದಾರಿಯಲ್ಲಿತ್ತು, ಮತ್ತೆ ಕೆರೆ ಹತ್ರ. ನಡ್ಕೊಂಡು ಬರುವಂದ್ರೆ ತೋಟದ ಹತ್ರ ಅಲ್ಲ? ಮೇಲೆ ಅಲ್ಲ, ತೋಟದ ಹತ್ರ. ಮತ್ತೆ ಕೆರೆ ಹತ್ರ ಇತ್ತು. ಆ ಕಲ್ಲಲ್ಲಿ ರಕ್ತ ಇದ್ದದ್ದು ನೋಡಿದ್ಯಾ ನೀನು? ತುಂಬಾ ರಕ್ತ ಇದ್ದದ್ದು? ತುಂಬಾ ರಕ್ತ ಇತ್ತಾ ಕಲ್ಲಲ್ಲಿ? ನಿಂಗೆ ಏನು ಅನಿಸುತ್ತಾಗ ನೋಡಿ ಅದನ್ನು? ಅದು ಅವರ ಯಾರು ಊರವರು ಹೇಳಿದ್ರು,
ಅದರಲ್ಲಿ ಎಂತ ಮೀನು ಉಂಟಂತೆ ದೊಡ್ಡದು ಹ್ಮ್ ಕೆರೆಯಲ್ಲಿ, ಅದನ್ನು ತೆಗ್ದಿರ್ಬೋದು, ಸಾಯಿಸಿರುವಾಗ ರಕ್ತ ಎಲ್ಲ ಬೀಳಿರ್ಬೋದು ಅಂತ ಮೀನಿದ್ದು ರಕ್ತ. ಹಾಂ ಹ್ಮ್ ಅದಾಗಿರ್ಬೋದು ಅನ್ಕೊಂಡಿದ್ದು. ಹ್ಮ್ ನಂತರ ನೀನು ಎಷ್ಟು ಗಂಟೆ ತನಕ ಇದ್ದೆ ಅಲ್ಲಿ? ಸ್ವಲ್ಪ ಹೊತ್ತು ಮಾತಿದ್ದರು, ಮತ್ತೆ ಮನೆಗೆ ಬಂದೆ. ಸ್ವಲ್ಪ ಹೊತ್ತಿದ್ಯಾ? ಎಷ್ಟು ಹೊತ್ತು ಅಂದಾಜು? 10-15 ನಿಮಿಷ. 15 ನಿಮಿಷ ಇತ್ತು, ಮತ್ತೆ ವಾಪಸ್ ಮನೆಗೆ ಬಂದ್ಯಾ? ಮನೆಗೆ ಬಂದು ಏನು ಮಾಡಿದ್ರಿ? ನಾನು ಮಲಗಿದ್ದೆ. ಮಲಗಿದ್ಯಾ? ಎಷ್ಟು ಗಂಟೆ ತನಕ ಮಲಗಿದೆ? ಇದು ಸಂಜೆ ತನಕ ಮಲಗಿದ್ದೆ. ಭಯ ಆಗ್ತಾ ಇದೆಯಾ? ಇಲ್ಲ. ಇಲ್ವಾ? ಆಹಾ, ಏನು ಭಯ ಇಲ್ಲ? ಇಲ್ಲ. ಅಂದರೆ ಈಗ ಸುಮಂತಿಗೆ ಹೀಗೆಲ್ಲ ಆಗಿದೆ, ನನಗೆ ಹೋಗುವಾಗ ನನಗೆ ಯಾರಾದರೂ ಈ ಥರ ಮಾಡಿದರೆ ಅಂಥೇಳಿ ಹಿಂಗೆ ಒಮ್ಮೊಮ್ಮೆ ಆಗ್ತದೆ. ಒಮ್ಮೊಮ್ಮೆ ಆಗ್ತದಾ? ಎಂತ ಆಗ್ತದೆ? ನಡ್ಕೊಂಡು ಬರುವಾಗ. ಓ ಹೌದಾ, ರಾತ್ರಿಯಾ? ರಾತ್ರಿ ಅಲ್ಲ, ಸಂಜೆ ಶಾಲೆಯಿಂದ ಬರುವಾಗ ಹಾಂ, ಏನಾಗ್ತದೆ? ಯಾರಾದರೂ ಬಂದರೆ ಅವನಿಗೆ ಮಾಡಿದ್ರೆ ಅಂತ. ಹಾಂ, ಹೆದರಿಕೆ ಆಗ್ತದೆ ನಿಮಗೆ? ಒಮ್ಮೊಮ್ಮೆ ಒಮ್ಮೊಮ್ಮೆ ಬರ್ತೀನಿ ನಡ್ಕೊಂಡು. ಯಾರಾದರೂ ಸಿಗ್ತಾರೆ. ಮನೆಯವರಿಗೆ ಫೋನ್ ಮಾಡೋದಿಲ್ವಾ ಅಂತ ನಾನು ಬರ್ತಾ ಇದ್ದೇನೆ ಅಂತೇಳಿ? ಅಪ್ಪ ಬರ್ತಾರೆ, ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರಾ? ಬರ್ತಾರೆ. ನಿಂಗೀಗ ಭಯ ಆಗ್ತಾ ಇದೆಯಾ? ಹಾಂ, ಏನಕ್ಕೆ? ಅವನನ್ನು ಸಾಯಿಸ್ತಿ, ಅವರು ನಮ್ಮನ್ನು ಸಾಯಿಸ್ತಿ. ಅವನನ್ನು ಸಾಯಿಸಿದವರು ನಿಮ್ಮನ್ನು ಸಾಯಿಸ್ತಾರೆ ಅಂತೇಳಿ ಭಯ ಆಗ್ತಾ ಇದೆಯಾ? ಹಾಂ. ಯಾಕೆ ಅಂದರೆ ನೀವು ಅವನ ಜೊತೆಗೆ ಇದ್ರಿ, ಸೈಕಲಲ್ಲಿ ಹೋದ್ರಿ ಅಂತೇಳಿಯಾ? ಹಾಂ. ನೀವು ಯಾರನ್ನು ನೋಡಲೇ ಇಲ್ಲ ಅಲ್ಲ? ಅವರು ನೋಡಿದ್ರಿ. ಅವರು ನೋಡಿದ್ರೆ ಹಾಂ. ತುಂಬ ಭಯ. ಹೊರಗಡೆ ಹೋಗೋಕೆ ಈಗ ಭಯ ಆಗ್ತಾ ಇದೆಯಾ? ಹಾಂ, ಸೈಕಲಲ್ಲಿ ಹೋಗೋಕೆ ಭಯ ಆಗ್ತಾ ಇದೆಯಾ? ಹೌದು. ನಿನ್ನ ರೋಡು ಬೇರೆ ಅಲ್ಲ, ಆದರೆ ಕೂಡ ಆದ್ರೂ ಬಂದು ಬರೋದು ಗೊತ್ತಾಗುತ್ತೆ, ಎಲ್ಲನೂ ಗೊತ್ತಾಗುತ್ತೆ ಅಂತೇಳಿಯಾ? ಹಾಂ. ಹೆದರಬೇಡ, ಏನಾಗೋದಿಲ್ಲ ಆಯ್ತಾ? ಹಾಂ. ಎಲ್ಲನೂ ಕೂಡ ಮನೆಯವ್ರ ಹತ್ರ ಹೇಳಬೇಕು, ಹೀಗೆ ಆಗಿದೆ, ನನಗೆ ಭಯ ಆಗ್ತಾ ಇದೆ, ಎಲ್ಲನೂ ಕೂಡ ಶೇರ್ ಮಾಡಬೇಕು. ನಿನ್ನೊಳಗಡೆ ಇಟ್ಕೊಳ್ಳೋದಲ್ಲ, ಹಾಂ. ಗೊತ್ತಾಯ್ತಾ? ಹಾಂ, ಎಲ್ಲನೂ ಕೂಡ ಮನೆಯವ್ರ ಹತ್ರ ಹೇಳ್ಬೇಕು. ಹೇಳಬೇಕು. ನನಗೆ ಭಯ ಆಗ್ತಾ ಇದೆ, ನನಗೆ ಯಾರಾದರೂ ಹೊಡಿತಾರೆ ಅಂತೇಳಿ ಹೇಳಿದ್ಯಾ ಮನೆಯಲ್ಲಿ? ಹಾಂ. ನೀನು ಹೇಳಿದರೆ ನಿಂಗೆ ಶಿಕ್ಷೆ ಆಗುತ್ತೆ ಅಂತೇಳಿ ಆ ಥರ ಏನೂ ಇಲ್ಲ. ನೀನು ಖಾಲಿ ಓದೋದು ಮಾತ್ರ ಅಲ್ಲ, ಅಂದರೆ ಪೊಲೀಸರಿಗೆ ಈಗ ಅಲ್ಲಿ ಯಾರು ಸಿಗ್ಲಿಲ್ಲಲ್ಲ, ಅವರು ಸಿಗಬೇಕು, ನಿಮ್ಮಿಂದ ಏನಾದರೂ ಕ್ಲೂ ಸಿಗುತ್ತಾ ಅಂತೇಳಿ ಕ್ವಶನ್ ಕೇಳ್ತಾರೆ. ನೀನು ಭಯ ಇದೆ ಅಂತೇಳಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದೆಲ್ಲ ಇರಬೇಡ, ಎಲ್ಲ ಕೊಡು. ಏನೇನೆಲ್ಲ ಆಯಿತು? ನೀವು ಸೈಕಲಲ್ಲಿ ಹೋದ್ರಿ, ನಂತರ ಧನುಪೂಜೆಗೆ ಹೋದ್ರಿ, ನಂತರ ಅಲ್ಲಿ ವೆಯ್ಟ್ ಮಾಡಿದ್ವಿ, ನನಗೂ ಸುಮಂತಿಗೂ ಅಷ್ಟು ಪರಿಚಯ ಇಲ್ಲ, ಏನೆಲ್ಲ ಗೊತ್ತಿದೆ ಅವರು ಕೇಳ್ತಾರನ್ನ ಅದನ್ನು ಹೇಳು. ಓಕೆ, ಭಯ ಪಡೋಕೆ ಹೋಗ್ಬೇಡ. ಓಕೆ. ಸೊ ಇವಾಗಲೇ ನೋಡಿದ್ರಿ, ತನುಷ್ ಅವರು ಕೂಡ ಮಾತಾಡಿದ್ರು, ಏನೆಲ್ಲ ಆಯಿತು ಅನ್ನುವಂಥ ವಿಚಾರದಲ್ಲೂ ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ರು. ನನಗೆ ಅವನು ಮಾತಾಡುವಾಗ ಒಂದು ಹೇಳಿರುವಂಥದ್ದು ಏನು ಅಂತ ಹೇಳಿದರೆ, ನನಗೆ ತುಂಬ ಭಯ ಆಗ್ತಾ ಇದೆ. ಯಾತಕ್ಕೋಸ್ಕರ ಅಂತ ಹೇಳಿದರೆ, ಸುಮಂತನಿಗೆ ಹೊಡೆದವರು ಯಾರಾದರೂ ನನಗೆ ಹೊಡೆದ್ರೆ, ನನ್ನನ್ನು ಕೂಡ ಸಾಯಿಸಿದ್ರೆ ಅನ್ನುವಂಥ ವಿಚಾರದಲ್ಲಿ. ಸೊ ಅವನ ಚಿಕ್ಕಪ್ಪನೇ ನನ್ನ ಜೊತೆಗೆ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಚಿದಾನಂದ್ ಅಂತೇಳಿ. ಸರ್ ನಮಸ್ಕಾರ. ಅವನು ನಾನು ಮಾತಾಡೋಕೆ ಹೇಳ್ತಾ ಇದ್ದೆ, ಸರ್ ನಂಗೆ ಭಯ ಆಗ್ತಾ ಇದೆ, ಯಾರಾದರೂ ನನ್ನನ್ನು ಹೊಡಿತಾರೆ ಅಂತೇಳಿ, ನನ್ನನ್ನು ಸಾಯಿಸ್ತಾರೆ ಅಂತೇಳಿ. ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ತಾನೆ ಸರ್, ಹೇಗೆ ಅಂತೇಳಿ? ನಾನು ಅವನು ಈ ಪ್ರಕರಣ ಆದಮೇಲೆ ಸ್ವಲ್ಪ ಡಲ್ಲಾಗಿದ್ದ, ಕೇಳಿದೆ ಹೆದರಿಕೆ ಆಗ್ತದಂತ. ಹೌದು, ಸ್ವಲ್ಪ ಹೆದರಿಕೆ ಆಗ್ತದೆ ಅಂತ ಹೇಳಿದ. ಯಾಕೆ ಅಂತ ಕೇಳುವಾಗ, ಅದೇ ಅವನಿಗೆ ಹೊಡೆದವ್ರು ನನಗೆ ಹೊಡಿಲಿಕ್ಕೆ ಬರ್ಬೋದೇನೋ ಅಂತ ಹೆದರಿಕೆ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದ. ಆಮೇಲೆ ನಾವೆಲ್ಲ ಮನೆಯವರೆಲ್ಲ ಹೇಳಿದ್ವಿ, ಹಾಗೆಲ್ಲ ಹೆದರಬೇಡ, ನಾವೆಲ್ಲ ಇದ್ದೀವಲ್ಲ, ಜಾಸ್ತಿ ಹೊರಗಡೆ ಎಲ್ಲ ಹೋಗಬೇಡ, ರಾತ್ರಿ ಎಲ್ಲ ಮನೆಯಲ್ಲಿ ಇರು, ಎಷ್ಟು ಅಗತ್ಯ ಇದ್ದರೆ ಮಾತ್ರ ಹೋಗು ಅಂತ ಹೇಳ್ತಾ ಇದ್ವಿ ಅಷ್ಟೆ. ಅಂದರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗದೆ ಸರ್, ಎಲ್ಲರಲ್ಲೂ ಕೂಡ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅಂತ ಹೇಳಿದರೆ, ಮಕ್ಕಳು ಹೋಗಿದ್ರು, ಮಕ್ಕಳು ಮಾಡಿರ್ಬೋದಾ, ಮಾವ ಬಂದಿದ್ರು, ಮಾವ ಮಾಡಿರ್ಬೋದಾ, ಅಥವಾ ಬೇರೆ ಈ ಥರ ಕನ್ಫ್ಯೂಷನ್ಸ್ ಎಲ್ಲ ಇದೆ. ಏನು ಹೇಳ್ತೀರಾ ಪೊಲೀಸ್ ಇಲಾಖೆಗೆ? ಪೊಲೀಸ್ ಇಲಾಖೆ ಆದಷ್ಟು ಬೇಗ ಒಂದು ತನಿಖೆ ಮಾಡಿ ಆರೋಪಿಗಳನ್ನು ಹಿಡಿದು ಮಕ್ಕಳಿಗೆ ಒಂದು ಹೆದರಿಕೆ ಒಂದು ಹೋದರೆ, ಆರೋಪಿಗಳು ಸಿಕ್ಕಿದರೆ ಮಕ್ಕಳು ತನ್ನಷ್ಟಕ್ಕೆ ಧೈರ್ಯ ಬರ್ತದೆ ಮಕ್ಕಳಿಗೂ ಕೂಡ. ಈಗ ಸಿಗದೇ ಇದ್ದರೆ ಮಕ್ಕಳಿಗೂ ಹೆದರಿಕೆ ಆಗ್ತಾ ಉಂಟು, ಮನೆಯಿಂದ ಹೊರಗೆ ಹೋಗ್ಲಿಕ್ಕೂ ಹೆದರಿಕೆ ಆಗ್ತಾ ಉಂಟು. ತನುಷ್ ಏನಾದರೂ ಮುಚ್ಚುತ್ತಾ ಇದ್ದಾನ ಒಳಗಡೆ ಅಂತೇಳಿ ಅನಿಸ್ತಾ ಇದೆಯಾ? ಹಾಗೆಲ್ಲ ಅಂತಿಲ್ಲ, ಅವನು ಮುಂಚೆಯಿಂದ ಸ್ವಲ್ಪ ಮಾತಾಡೋದು ಕಡಿಮೆ, ಮತ್ತು ನಾವು ಎಂತಾದರೂ ಕೇಳಿದರೆ ಮಾತ್ರ ಉತ್ತರ ಕೊಡ್ತಾನೆ. ಅವನು ಅಂತ ಅಷ್ಟೇ, ಅವನು ಬೇರೆ ಇದು ಸ್ವಭಾವನೆ ಹಾಗೆ. ಈಗ ಸೈಕಲಲ್ಲಿ ಓಟಾಡಲಿಕ್ಕೂ ಹೆದರ್ತಾರೆ, ಆಚೆ ಈಚೆ ಹೋಗ್ಲಿಕ್ಕೂ ಹೆದರ್ತಾರೆ. ಈಗ ಏನಿದ್ರು ಮನೆಯಲ್ಲಿ ಆಟ ಆಡೋದು, ಬೆಳಿಗ್ಗೆ ನಾನು ಕರ್ಕೊಂಡು ಹೋಗ್ತೇನೆ ಬೈಕಲ್ಲಿ, ಸಂಜೆ ಅವರೆಲ್ಲ ಒಟ್ಟಿಗೆ ಬರ್ತಾರೆ. ಮುಂಚೆ ಆದರೆ ಸೈಕಲಲ್ಲಿ ಹೋಗಿ ಸೈಕಲಲ್ಲಿ ಬರ್ತಿದ್ದ ಅವನೊಬ್ಬನೇ. ಅದೇ ನಾವು ಸೈಕಲಲ್ಲಿ ಹೋಗೋದು ಬೇಡ ಅಂತ ಹೇಳ್ತಿದ್ದೇವೆ.
ನಮಗೂ ಭಯ ಆಗ್ತದೆ, ಎಂತ ಆಗ್ತದೆ ಏನು ಅಂತ ಸೈಕಲಲ್ಲಿ ಹೋಗೋದಲ್ಲ. ಮತ್ತು ಮನೆಯವರು ಯಾಕೆ ಸೈಕಲ್ ಕೊಟ್ಟದ್ದು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಸೈಕಲಲ್ಲಿ ಹೋಗೋದು ಬೇಡ ಅಂತ ಈಗ ಹೋಗೋದಿಲ್ಲ ಸೈಕಲಲ್ಲಿ.